ಎಲ್ಲರಿಗೂ ಈ ಸಮಯದ ಇವತ್ತಿನ ನಮಸ್ಕಾರಗಳು. ನನ್ನ ಹೆಸರು ಮೋಹನ್ ಎಂ ಅಂತ. ಮನೋವಿಜ್ಞಾನ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿರುವಂತಹ ವಿಭಾಗದಲ್ಲಿ ಕಳೆದ 8 ವರ್ಷಗಳಿಂದ ನಾನು ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದೀನಿ. ಇವತ್ತಿನ ವಸ್ತು ವಿಷಯ ಭಾರತದಲ್ಲಿ ಸಾಮಾಜಿಕ ಮನೋವಿಜ್ಞಾನ ಮತ್ತೆ ಸೈದ್ಧಾಂತಿಕ ವಿಧಾನಗಳು ಮತ್ತು ಸಮಾಜ ಮನೋವಿಜ್ಞಾನ, ಅಂದ್ರೆ ಥಿಯರಿಟಿಕಲ್ ಅಪ್ರೋಚಸ್, ಸಮಾಜ ವಿಜ್ಞಾನದ ಜೊತೆಗೆ ಹೇಗೆ ಸಹ ಸಂಬಂಧಗಳನ್ನ ಹೊಂದಿದೆ ಅನ್ನೋ 2 ಪ್ರಮುಖ ವಿಷಯಗಳ ಬಗ್ಗೆ ಇವತ್ತಿನ ತರಗತಿನಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಭಾರತದಲ್ಲಿ ಸಾಮಾಜಿಕ ಮನೋವಿಜ್ಞಾನ ಸಾಮಾಜಿಕ ಮನೋವಿಜ್ಞಾನ ಸೊ ನಾವು ಪ್ರತಿ ಸೆಷನ್ ಪ್ರಾರಂಭದಲ್ಲೂ ಸಹ ಆ ಒಂದು ಮೇನ್ ಟಾಪಿಕ್ ಏನಿರುತ್ತೆ ಆ ಮೇನ್ ಟಾಪಿಕ್ನ ಒಂದು ವ್ಯಾಖ್ಯಾನವನ್ನ ನೋಡಿಕೊಂಡು ಮುಂದುವರಿಯುವಂಥದ್ದು ಸೂಕ್ತ, ಬಹಳ ಸೂಕ್ತವಾದದ್ದು. ಸಾಮಾಜಿಕ ಮನೋವಿಜ್ಞಾನ ಅಂತ ಅಂದ್ರೆ ಮಾನವನ ವರ್ತನೆಯನ್ನ ಸಾಮಾಜಿಕ ಹಿನ್ನೆಲೆಯೊಂದಿಗೆ ತುಲನೆ ಮಾಡಿ, ಕಂಪೇರ್ ಮಾಡಿ ನೋಡುವಂತಹ, ಅಧ್ಯಯನ ಮಾಡುವಂತಹ ಅಥವಾ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತಹ ಒಂದು ವಿಭಾಗ ಸಾಮಾಜಿಕ ಮನೋವಿಜ್ಞಾನ. ಇದು ಮನೋವಿಜ್ಞಾನದ ಒಂದು ಪ್ರಮುಖವಾದಂತಹ ಶಾಖೆ. ಯಾಕೆ ಸಾಮಾಜಿಕ ಮನೋವಿಜ್ಞಾನ ಬಹಳ ಪ್ರಮುಖವಾಗುತ್ತೆ ಅನ್ನೋದೇ ಆದ್ರೆ, ಮನುಷ್ಯ ಅನ್ನುವಂಥವನು ಸಮಾಜ ಜೀವಿ. ಓಕೆ, ಸಮಾಜ ಇಲ್ಲದಲೆ ಒಬ್ಬ ವ್ಯಕ್ತಿ ಸಮಾಜ ಹೊರತುಪಡಿಸಿ ಇರ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸೊ ಹಾಗಾಗಿ ಮನುಷ್ಯ ಒಬ್ಬ ಸಾಮಾಜಿಕ ಪ್ರಾಣಿ ಅಂತ ನಾವು ಕರೀತೇವೆ, ಸೋಷಿಯಲ್ ಅನಿಮಲ್ ಅಂತ ಏನ್ ಕರೀತಾರೆ. ಈ ಸಾಮಾಜಿಕ ಪ್ರಾಣಿಯಾಗಿ ಸಮಾಜದೊಂದಿಗೆ ನಿಕಟ ಸಂಪರ್ಕವನ್ನ, ಅಟ್ಲೀಸ್ಟ್ ಫ್ಯಾಮಿಲಿ ಮೆಂಬರ್ಸ್, ಅಟ್ಲೀಸ್ಟ್ ಹಸ್ಬೆಂಡ್ ಆರ್ ವೈಫ್, ಫಾದರ್, ಮದರ್ ಅಥವಾ ಒಂದು ಫ್ರೆಂಡ್, ಯಾರ ಒಬ್ಬರ ಬಳಿ ಆದರೂ ಸಹ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಕನೆಕ್ಷನ್ಸ್, ಸಂಬಂಧಗಳನ್ನ ಅಥವಾ ಒಂದು ಕಮ್ಯುನಿಕೇಶನ್ಸ್ ಗಳನ್ನ ಇಟ್ಕೋಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಒಬ್ಬ ವ್ಯಕ್ತಿ ಈ ಒಂದು ಸಮಾಜದೊಂದಿಗೆ ತನ್ನನ್ನು ಗುರುತಿಸ್ಕೊಳ್ಳೋದಿಕ್ಕೂ ಆಗೋದಿಲ್ಲ. ಸಮಾಜವನ್ನ ಹೊರತುಪಡಿಸಿ ಆತ ತನ್ನ ಲೈಫ್ ಅನ್ನ ಲೀಡ್ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಇಲ್ಲ. ವೆರಿ ಶಾರ್ಟ್ ಪೀರಿಯಡ್ ಸಸ್ಟೈನ್ ಆಗಬಹುದೇನೋ, ಬಟ್ ಲಾಂಗರ್ ಪೀರಿಯಡ್ ಅಲ್ಲಿ ಈ ಸಮಾಜ ಇಲ್ಲದೆ, ಸಂಪರ್ಕವಿಲ್ಲದೆ ಯಾವುದೇ ವ್ಯಕ್ತಿ ತನ್ನ ಎಕ್ಸಿಸ್ಟೆನ್ಸ್ ಅನ್ನ ತೋರಿಸ್ಲಿಕ್ಕೆ ದೀರ್ಘಕಾಲದವರೆಗೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಹೆಲ್ದಿಯಾಗಿ ಸಮಾಜ ಸಮ್ಮತ ಆಗುವಂತಹ ರೀತಿನಲ್ಲಿ ಅಥವಾ ಎಲ್ಲರೂ ಅಕ್ಸೆಪ್ಟೆಡ್ ರೀತಿನಲ್ಲಿ. ಓಕೆ, ಸೊ ಇನ್ ಟರ್ಮ್ಸ್ ಆಫ್ ಫಿಸಿಕಲ್, ಇನ್ ಟರ್ಮ್ಸ್ ಆಫ್ ಕಾಗ್ನಿಟಿವ್, ಇನ್ ಟರ್ಮ್ಸ್ ಆಫ್ ಸೈಕೋ ಸೋಷಿಯಲ್ ಎಲಿಮೆಂಟ್ಗಳನ್ನ ಸಾಮಾನ್ಯವಾಗಿ ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸೊ ಕೆಲವರು ಇರಬಹುದು, ಆದ್ರೆ ಆ ವ್ಯಕ್ತಿಗಳ ವರ್ತನೆಗಳನ್ನ ಅಥವಾ ವ್ಯಕ್ತಿಗಳಲ್ಲಿ ಬದಲಾವಣೆ ಕಂಡು ಬಂದಿರತಕ್ಕಂಥ ಇತರೆ ವರ್ತನಾ ವಿಭಾಗಗಳಿಗೆ ನಾವು ಕಂಪೇರ್ ಮಾಡಿದರೆ, ಸಾಮಾನ್ಯ ವರ್ಗದ ಜನರಿಗೆ ನಾವೇನಾದ್ರು ಕಂಪೇರ್ ಮಾಡೋದಾದ್ರೆ ಅದು ನಾರ್ಮಲ್ ಅಂತ ಅನ್ಸೋದಿಲ್ಲ. ಓಕೆ, ಸೊ ಹೀಗಾಗಿ ಒಂದು ಸಾಮಾಜಿಕ ಮನೋವಿಜ್ಞಾನ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಏಕೆ ಅಂತ ಅಂದ್ರೆ ಪ್ರತಿಯೊಬ್ಬರು ಒಂದಲ್ಲ ಒಂದು ಸಮಾಜದೊಂದಿಗೆ, ಸಮುದಾಯದೊಂದಿಗೆ, ಕುಟುಂಬದೊಂದಿಗೆ, ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನ ಹೊಂದಿರಲೇಬೇಕಾಗುತ್ತೆ. ಹೊಂದಿದ್ದಾಗ ಮಾತ್ರ ಆತನ ದೈಹಿಕ, ಸಂಜ್ಞಾನಾತ್ಮಕ ಮತ್ತು ಮನೋಸಾಮಾಜಿಕ ವರ್ತನೆಗಳಲ್ಲಿ ಸಾಮಾನ್ಯತೆಗಳನ್ನ ನಾವು ಕಾಣಬಹುದು ಅಥವಾ ನಾರ್ಮಲ್ ಆಗಿರುವಂತ ಒಂದು ವ್ಯಕ್ತಿಗಳನ್ನ ನಾವು ನೋಡ್ತಾ ಹೋಗಬಹುದು. ಇಲ್ಲ ಅಂತಂದ್ರೆ ಆ ಒಂದು ಕಂಡೀಷನ್ಸ್ಗಳೇ, ಆ ಒಂದು ಏನು ಐಸೋಲೇಟೆಡ್ ಆಗಿರ್ತಾರೆ, ಆ ಐಸೋಲೇಟೆಡ್ ಫ್ಯಾಕ್ಟರ್ಸ್ಗಳೇ ಒಬ್ಬ ವ್ಯಕ್ತಿಯ ಅಸಾಮಾನ್ಯತೆಗೆ ಅಥವಾ ಅಸಾಮಾನ್ಯತೆಗೆ ಕಾರಣ ಆಗುವಂತ ಸಂದರ್ಭಗಳು ಸಹ ಹೆಚ್ಚಾಗಿ ಇರುತ್ತವೆ. ಓಕೆ, ಸೊ ನಾವು ಈ ಭಾರತದಲ್ಲಿ ಕಳೆದ ತರಗತಿನಲ್ಲಿ ಹೇಗೆ ಈ ಸಾಮಾಜಿಕ ಮನೋವಿಜ್ಞಾನ ಬೇರೆ ಬೇರೆ ವಿಭಾಗಗಳೊಂದಿಗೆ, ಬೇರೆ ಬೇರೆ ಡಿವಿಷನ್ಗಳೊಂದಿಗೆ ಹೊಂದಿರ್ತಕ್ಕಂಥ ಸಂಪರ್ಕ ಅಥವಾ ಇರ್ತಕ್ಕಂಥ ರಿಲೇಶನ್ಶಿಪ್ ಮತ್ತೆ ಹೇಗೆ ಒಂದಕ್ಕೆ ಒಂದು ವಿಭಾಗಗಳು ಪೂರಕವಾಗಿ ಬೆಳ್ಕೊಂಡು ಬಂದಿದೆ ಅನ್ನೋದನ್ನ ನಾವು ನೋಡಿದ್ವಿ. ಸೊ ಈ ತರಗತಿನಲ್ಲಿ ಹೇಗೆ ಸಮಾಜ ಮನೋವಿಜ್ಞಾನ ಅನ್ನೋದು ಭಾರತದಲ್ಲಿ ತನ್ನ ನೆಲೆಯನ್ನ ಕಂಡುಕೊಳ್ತು, ಹೇಗೆ ಎಮರ್ಜ್ ಆಯಿತು, ಯಾರು ಹೇಗೆ ಈ ಒಂದು ಸಾಮಾಜಿಕ ಮನೋವಿಜ್ಞಾನದ ಬೆಳವಣಿಗೆಗೆ ತನ್ನದೇ ಆದಂತಹ ಒಂದು ಕೊಡುಗೆಗಳನ್ನ ಕೊಟ್ಟರು. ಸೊ ಅದು ಪ್ರಮುಖವಾಗಿ
1928ರಲ್ಲಿ ಇಂಟ್ರೊಡಕ್ಷನ್ ಟು ಸೈಕಾಲಜಿ ಅಂದ್ರೆ ಈ ಕಲ್ಕತ್ತಾ ವಿಶ್ವವಿದ್ಯಾಲಯದ ಮನೋವಿಜ್ಞಾನ ವಿಭಾಗದ ಮೊದಲ ಅಧ್ಯಕ್ಷರು ಅಂದ್ರೆ ಚೇರ್ಮನ್. ಸೊ ಇಂಟ್ರೊಡಕ್ಷನ್ ಟು ಸೋಷಿಯಲ್ ಸೈಕಾಲಜಿ ಅನ್ನೋ ಒಂದು ಬುಕ್ ಅನ್ನ ಬರೀತಾರೆ. ಯಾರು? ಸೇನ್ ಗುಪ್ತಾ, SN ಸೇನ್ ಗುಪ್ತಾ. ಸೊ ಇದರೊಂದಿಗೆ ಅಲ್ಲಿವರೆಗೂ ಎಕ್ಸಿಸ್ಟೆನ್ಸ್ ಇರಲಿಲ್ಲ. ಸಾಮಾಜಿಕ ಮನೋವಿಜ್ಞಾನವನ್ನ ಯಾವ ತಳಹದಿಯ ಮೇಲೆ ನಾವು ಓದಬೇಕು, ಅದರ ಹಿನ್ನೆಲೆ ಏನು, ಅದಕ್ಕೆ ಇರ್ತಕ್ಕಂಥ ಒಂದು ಬಹಳ ಪ್ರಮುಖವಾಗಿ ಇರ್ತಕ್ಕಂಥ ಒಂದು ಎಕ್ಸಿಸ್ಟೆನ್ಸ್ ಏನು, ಯಾವ ಹಿನ್ನೆಲೆಯಲ್ಲಿ ನಾವು ವ್ಯಕ್ತಿಯ ವರ್ತನೆಗಳನ್ನು ನಾವು ನೋಡಬೇಕು ಅನ್ನೋದು ಅಲ್ಲಿವರೆಗೂ ಸ್ಪಷ್ಟ ಚಿತ್ರಣ, ಸ್ಪಷ್ಟ ನಿದರ್ಶನಗಳು ಇರಲಿಲ್ಲ. ಯಾವಾಗ ಈ ಸೇನ್ ಗುಪ್ತಾ ಅವರವರು ಇಂಟ್ರೊಡಕ್ಷನ್ ಟು ಸೋಷಿಯಲ್ ಸೈಕಾಲಜಿ 1928ರಲ್ಲಿ ಏನು ಬುಕ್ ಅನ್ನ ಪಬ್ಲಿಷ್ ಮಾಡ್ತಾರೆ, ಅಲ್ಲಿಂದ ಅನೇಕ ವಸ್ತು ವಿಷಯಗಳನ್ನ ಅದರಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋಗ್ತಾರೆ. ಮನೋಸಾಮಾಜಿಕ ಅಥವಾ ಮನೋವೈಜ್ಞಾನಿಕ ಅಂಶಗಳು ಹೇಗೆ ಬೆಸೆದುಕೊಂಡಿರ್ತವೆ, ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ, ನಾಯಕತ್ವಗಳು ಮತ್ತೆ ಸೋಷಿಯಲ್ ಇಶ್ಯೂಸ್ಗಳು ಹೇಗೆ ಈ ನಾಯಕತ್ವದೊಂದಿಗೆ ಅಟ್ಯಾಚ್ ಆಗಿರುತ್ತೆ, ಹೇಗೆ ಈ ಇಂಡಿಪೆಂಡೆಂಟು ಮತ್ತೆ ಡಿಪೆಂಡೆಂಟು ಹೇಗೆ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ, ಹೇಗೆ ಈ ಸಾಮಾಜಿಕ ಮನೋಭಾವಗಳು, ಸಾಮಾಜಿಕ ಇಂಟೆಲಿಜೆನ್ಸು ಅಥವಾ ಬುದ್ಧಿಶಕ್ತಿ, ಸಾಮಾಜಿಕ ಬುದ್ಧಿಶಕ್ತಿ ಹೇಗೆ ಈ ಒಂದು ಅಂಶಗಳು ಇನ್ನೊಂದು ಅಂಶಗಳೊಂದಿಗೆ ಪೂರಕವಾಗಿರುತ್ತೆ ಮತ್ತೆ ಇಂಟರ್ ಡಿಪೆಂಡೆಂಟ್ ಮತ್ತೆ ಡಿಪೆಂಡೆಂಟ್ ಆಗಿರುತ್ತೆ. ಈ ಎಲ್ಲಾ ಅಂಶಗಳ ಬಗ್ಗೆ ಈ ಒಂದು ಇಂಟ್ರೊಡಕ್ಷನ್ ಟು ಸೈಕಾಲಜಿ, ಸೋಷಿಯಲ್ ಸೈಕಾಲಜಿ ಅನ್ನೋ ಬುಕ್ ನಲ್ಲಿ ಬಹಳ ವಿವರವಾಗಿ ಬರೀತಾ ಹೋಗ್ತಾರೆ. ಯಾವಾಗ ಈ ಒಂದು ಬುಕ್ 28 ಪಬ್ಲಿಷ್ ಆಗುತ್ತೆ, ಇದೊಂದು ಬ್ರಾಂಚ್ ಆಗಿ ಡಿಫ್ರೆಂಟ್ ಇಂಡಿವಿಜುವಲಿಸ್ಟಿಕ್ ಆಗಿ ಅದನ್ನ ತೆಗೆದುಕೊಳ್ಳುವಂತ, ರಿಸೀವ್ ಮಾಡ್ಕೊಳ್ಳುವಂತ ಒಂದು ಪ್ರಕ್ರಿಯೆಯು ಸಹ ನಡೀತಾ ಹೋಗುತ್ತೆ. ಓಕೆ, ಸೋಷಿಯಲ್ ಸೈಕಾಲಜಿ, ಸಾಮಾಜಿಕ ಮನೋವಿಜ್ಞಾನ, ಅದರ ಹಿನ್ನೆಲೆ, ಅದರ ಆಬ್ಜೆಕ್ಟಿವ್ಸ್ಗಳು, ಅದರದ್ದು ಪ್ರಾಮುಖ್ಯತೆ ಏನು. ಸೈಕಾಲಜಿ ಎಕ್ಸಿಸ್ಟೆಡ್ ಇತ್ತು ಆಲ್ರೆಡಿ. ಅದ್ರ ಜೊತೆಗೆ ಸಮಾಜದೊಂದಿಗೆ ಇರ್ತಕ್ಕಂಥ, ಈಗ ಕೆಲವೊಂದು ನೋಡ್ಬೋದು, ಹೇಗೆ ನಮ್ಮ ಭಾವನೆಗಳು ಸಮಾಜದೊಂದಿಗೆ ಬೆರೆತಿರುತ್ತೆ, ಸಮುದಾಯದೊಂದಿಗೆ ನಮ್ಮ ಭಾವನೆಗಳು ಅಥವಾ ನಮ್ಮ ಆಟಿಟ್ಯೂಡ್ಗಳು ಹೇಗಿರುತ್ತೆ, ಅದನ್ನ ವಿಭಿನ್ನ ರೀತಿಯಾಗಿ ಅಧ್ಯಯನ ಮಾಡುವಂತಹ, ಅಧ್ಯಯನ ಮಾಡಲ್ಪಟ್ಟ ವಿಷಯಗಳು ಹೇಗೆ ಪ್ರಕಟಗೊಂಡಿದ್ದಾವೆ, ಆ ಪ್ರಕಟಗೊಂಡಿರ್ತಕ್ಕಂಥ ವಿಷಯಗಳು ಹೇಗೆ ಮತ್ತಷ್ಟು ಈ ಸಾಮಾಜಿಕ ಮನೋವಿಜ್ಞಾನದ ಬೆಳವಣಿಗೆಗೆ ಕಾರಣ ಆಯಿತು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಇವರು ಇಂಟ್ರೊಡಕ್ಷನ್ ಟು ಸೈಕಾಲಜಿ ಅಂತ, ಸೋಷಿಯಲ್ ಸೈಕಾಲಜಿ ಅಂತ ಏನ್ ಬರೆದ್ರು 28ರಲ್ಲಿ, ಇದು ಅನೇಕ ರಿಸರ್ಚ್ ಆಕ್ಟಿವಿಟೀಸ್ ಗಳನ್ನ ಮಾಡ್ಲಿಕ್ಕೆ, ಯಾವ್ದ್ರಲ್ಲಿ ಸಾಮಾಜಿಕ ಹಿನ್ನೆಲೆಯಲ್ಲಿ ಈ ದುರ್ಗಾನಂದ ಸಿನ್ಹಾ ಮುಂದೆ ಬರ್ತಾರೆ, ಅನೇಕ ಸೋಷಿಯಲ್ ಸೈಕಾಲಜಿಸ್ಟ್ಗಳು. ಇವರು ಅನೇಕ ಸರ್ವೆಗಳನ್ನ ಮಾಡ್ಲಿಕ್ಕೆ, ಅನೇಕ ವೈಜ್ಞಾನಿಕ ಅಧ್ಯಯನಗಳನ್ನ ಮಾಡ್ಲಿಕ್ಕೆ ಈ ಒಂದು ಇಂಟ್ರೊಡಕ್ಷನ್ ಟು ಸೋಷಿಯಲ್ ಸೈಕಾಲಜಿ ಅನ್ನೋದು ಇದು ಕಾರಣೀಭೂತವಾಗುತ್ತೆ. ಈ ಸೇನ್ ಗುಪ್ತಾರವರು ಏನು ಬುಕ್ ಅನ್ನ ಬರೆದು ಪಬ್ಲಿಷ್ ಮಾಡ್ತಾರೆ, ಇದು ಅನೇಕ ಸೋಷಿಯಲ್ ಎಲಿಮೆಂಟ್ ಗಳನ್ನ ಹೊಂದಿರತಕ್ಕಂತಹ ವಸ್ತು ವಿಷಯವನ್ನ ಜನರಿಗೆ ಪ್ರಸ್ತುತಪಡಿಸುವಲ್ಲಿ ಸಫಲವಾಗುತ್ತೆ. ಅವ್ರ ಜೊತೆಗೆ ಈ ರಾಧಾ ಕಮಲ್ ಮುಖರ್ಜಿ ಸಾಮಾಜಿಕ ವಿಜ್ಞಾನಕ್ಕೆ ತನ್ನದೇ ಆದಂತಹ ಕೊಡುಗೆಗಳನ್ನ ನೋಡ್ತಾರೆ. ಏನೇನ್ ಮಾಡ್ತಾರೆ ಈ ಕೊಡುಗೆ ನೀಡ್ಲಿಕ್ಕೆ? ರಿಸರ್ಚ್ ಆಕ್ಟಿವಿಟೀಸ್ ಗಳನ್ನ ಮಾಡ್ತಾರೆ. ಅದ್ರ ಬಗ್ಗೆ ಅಧ್ಯಯನಗಳನ್ನ ಕೈಗೊಳ್ತಾರೆ. ಸಾಮಾಜಿಕ ಮನೋಭಾವ, ಸಾಮಾಜಿಕ ನಮ್ಮ ಮೂಡ್ ಹೇಗೆ ವೇರಿಯೇಟ್ಸ್ ಆಗುತ್ತೆ ವಿತ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್, ಡಿಫ್ರೆಂಟ್ ಗ್ರೂಪ್, ಡಿಫ್ರೆಂಟ್ ಕಮ್ಯುನಿಟಿ. ಈ ತರದ ಬಗ್ಗೆ ಅನೇಕ ಅಧ್ಯಯನಗಳನ್ನ ಈ ಒಂದು ರಾಧಾ ಕಮಲ್ ಮುಖರ್ಜಿ ಅವರು, ಈ ಒಂದು ಏನು ಸೇನ್ ಗುಪ್ತಾ ಅವರು ಏನು ಕೋಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಏನು ಡೀನ್ ಚೇರ್ಮನ್ ಆಗಿರ್ತಾರೆ, ಅವರಿಗೆ ತನ್ನದೇ ಆದಂತಹ ಕೊಡುಗೆಗಳನ್ನ ನೋಡ್ತಾ, ಅದಕ್ಕೆ ಪೂರಕವಾಗಿ ಕೆಲಸಗಳನ್ನ ಮಾಡ್ತಾ, ಸಾಥ್ಗಳನ್ನ ಕೊಡ್ತಾ ಹೋಗ್ತಾರೆ. ಓಕೆ, ನಂತರದಲ್ಲಿ ಈ ಜಮುನಾ ಪ್ರಸಾದ್ ಸ್ಮೃತಿಯ ಪುನರ್ವಿಂಗಡಣೆಯ ಬಗ್ಗೆ ಪ್ರಕಟಗೊಳಿಸ್ತಾರೆ. ಸ್ಮೃತಿ ಹೇಗೆ ಸಂಘಟನೆಗೊಳ್ಳುತ್ತೆ, ಹೇಗೆ ಅದನ್ನ ಸಾಮಾಜಿಕವಾಗಿ ಈ ಸ್ಮೃತಿ ಬದಲಾದ ಸನ್ನಿವೇಶದಲ್ಲಿ ಪ್ರಕಟಗೊಳ್ಳುತ್ತೆ, ಹೇಗೆ ರಿಟ್ರೀವ್ ಆಗುತ್ತೆ, ಹೇಗೆ ಅದನ್ನ ರೀಕಲೆಕ್ಟ್ ಮಾಡ್ಕೊಳ್ತಾರೆ, ಹೇಗೆ ರೀಕಲೆಕ್ಟ್ ಮಾಡ್ಕೊಂಡಿದ್ದಂತಹ ವಿಷಯಗಳು ಬೇರೆ ಬೇರೆ ಪ್ಯಾಟರ್ನ್ಸ್ ಗಳನ್ನ ಅದು ಒಳಗೊಂಡಿರುತ್ತೆ. ಈ ಪುನರ್ ಸಂಘಟನೆ ಅಂತಕ್ಕಂಥದ್ದು ಏನು ಸ್ಮೃತಿಯ ಬಗ್ಗೆ ಇವರು ಅಧ್ಯಯನಗಳನ್ನ ಮಾಡ್ತಾರೆ, ಇದು ಬ್ರಿಟಿಷ್ ಜರ್ನಲ್ ಅಲ್ಲಿ 1935ನಲ್ಲಿ ಪ್ರಕಟಗೊಳ್ಳುತ್ತೆ. ಆ ಕಾಲಕ್ಕೆ 28, 30, 35, 30, 40 ಈ ಒಂದು ಕಾಲಘಟ್ಟದಲ್ಲಿ ಒಂದು ಪೇಪರ್ ಅಥವಾ ಒಂದು ಬರ್ದಿರ್ತಕ್ಕಂಥ ರಿಸರ್ಚ್ ಆಕ್ಟಿವಿಟೀಸ್ ಅಥವಾ ರಿಸರ್ಚ್ ಪೇಪರ್ಸ್ ಒಂದು ಜರ್ನಲ್ ಪಬ್ಲಿಷ್ ಆಗುವಂಥದ್ದು ವೆರಿ ವೆರಿ ರೇರ್ ಕೇಸಸ್.
ಓಕೆ. ಸೊ ಬರವಣಿಗೆ ಆಗ್ತಾ ಇತ್ತು. ಬರವಣಿಗೆ ಆಗಿದ್ದಂಥದ್ದು ಕೆಲವೊಂದು ಬುಕ್ ಆಗಿ ತನ್ನದೇ ಆದಂತಹ ರೂಪಗಳನ್ನ ಪಡ್ಕೊಳ್ತಾ ಇತ್ತು. ಆದ್ರೆ ಒಂದು ಬ್ರಿಟಿಷ್ ಜರ್ನಲ್ ಅಂತ ಅಂದ್ರೆ ಅನೇಕ ಇಟ್ಸ್ ಇಂಟರ್ನ್ಯಾಷನಲ್ ಜರ್ನಲ್ಸ್, ಬ್ರಿಟಿಷ್ ಜರ್ನಲ್ಸ್ ಆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಪ್ರಕಟ ಆಗಿರುವಂತಹ ಒಂದು ಸ್ಮೃತಿಯ ಪುನರ್ವಿಂಗಡಣೆ ಬಗ್ಗೆ ಏನು ಒಂದು ಸಂಶೋಧನಾ ಪೇಪರ್ಸ್ ಪ್ರಕಟಗೊಳ್ಳುತ್ತೆ. ಇದು ಒಂದು ಹ್ಯೂಜ್ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಯಾವುದಕ್ಕೆ? ಸಾಮಾಜಿಕ ಮನೋವಿಜ್ಞಾನಕ್ಕೆ. ಸೊ ಇದು ಇಂಡಿಯನ್ ವರ್ಷನ್, ಇಂಡಿಯನ್ ಬೇಸಲ್ ಆಗಿರುವಂಥದ್ದು. ಸೊ ಇಂಡಿಯನ್ ಬೇಸಲ್ ಏನಾಯಿತು? ಸೊ ಇದು ಇತರ ಭಾಗಗಳಿಗೂ, ಭಾರತದ ಇತರ ಭಾಗಗಳಿಗೂ ಈ ರೀತಿಯಾದಂತಹ ಒಂದು ಆಕ್ಟಿವಿಟೀಸ್ಗಳು ಅಂದ್ರೆ ಕಾರ್ಯವಿಧಾನಗಳು ಪಬ್ಲಿಷ್ ಆಗುವಂಥದ್ದು, ಬುಕ್ ಬರೆಯುವಂಥದ್ದು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ಒಂದು ಇನ್ಫಾರ್ಮೇಶನ್ನ ಒಂದು ಸೈಂಟಿಫಿಕ್ ಆಗಿ ಬರೀಬೇಕು ಅಂತಂದ್ರೆ ಡೇಟಾವನ್ನ ಕಲೆಕ್ಟ್ ಮಾಡ್ಕೋಬೇಕು. ಯಾರಿಂದ ಕಲೆಕ್ಟ್ ಮಾಡ್ಕೋಬೇಕು? ಸಮಾಜದೊಂದಿಗೆ ಕಲೆಕ್ಟ್ ಮಾಡ್ಕೋಬೇಕು. ಅವರ ಮನೋಭಾವಗಳನ್ನ ಅಸೆಸ್ ಮಾಡಬೇಕು. ಅವರ ಸ್ಮೃತಿಯ ವಿವಿಧ ಶ್ರೇಣಿಗಳನ್ನ, ಸ್ಮೃತಿ ಹಂತಗಳನ್ನ ಅನ್ನೋದೇ ಆದ್ರೆ ಅನೇಕ ಪ್ರಕ್ರಿಯೆಗಳನ್ನ ಅವರು ಪೂರೈಸಬೇಕಾಗುತ್ತೆ. ಸೊ ಇಟ್ ಈಸ್ ನಾಟ್ ಎ ಸ್ಮಾಲ್ ಟಾಸ್ಕ್, huge process to publish a paper in international journals. ಸೊ ಹಾಗಾಗಿ ಈ ಒಂದು ಸಾಮಾಜಿಕ ಮನೋವಿಜ್ಞಾನಕ್ಕೆ ಈ ಒಂದು ರಾತ್ ಕಮಲ್ ಇರ್ಬೋದು, ಸೇನ್ ಗುಪ್ತಾ ಇರ್ಬೋದು, ಜಮುನಾ ಪ್ರಸಾದ್ ಇರ್ಬೋದು, ಸೊ ಇವರು ತನ್ನದೇ ಆದಂತ ಕಾಂಟ್ರಿಬ್ಯೂಷನ್ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಇದು ಸಾಮಾಜಿಕ ಮನೋವಿಜ್ಞಾನ ಭಾರತದಲ್ಲಿ ತನ್ನದೇ ಆದ ಬೇರುಗಳನ್ನ ಬಿಡಲಿಕ್ಕೆ, ತನ್ನ ವಿಸ್ತಾರವನ್ನ ಪಡೆದುಕೊಳ್ಳಲಿಕ್ಕೆ ಕಾರಣ ಆಗುತ್ತೆ. ನಂತರದಲ್ಲಿ 1952 ದುರ್ಗಾನಂದ ಸಿನ್ಹಾ, ಸೊ ಇವರು ಇಂಡಸ್ಟ್ರಿಯಲ್ ರಿಲೇಟೆಡ್ ಏರಿಯಾಗಳಲ್ಲೂ ಸಹ ಕೆಲಸವನ್ನ ಮಾಡಿದ್ದಾರೆ. ದುರ್ಗಾನಂದ ಸಿನ್ಹಾ 1952 ಅನೇಕ ರಿಸರ್ಚ್ ಆಕ್ಟಿವಿಟೀಸ್ಗಳನ್ನ ಮಾಡ್ತಾರೆ. ಓಕೆ, ಈ ಏನು ವರ್ಲ್ಡ್ ವಾರ್ ಆಗುತ್ತೆ, ಫಸ್ಟ್ ವರ್ಲ್ಡ್ ವಾರು, ಸೆಕೆಂಡ್ ವರ್ಲ್ಡ್ ವಾರ್ ಅಂದ್ರೆ 1914 ಫಸ್ಟ್ ವರ್ಲ್ಡ್ ವಾರ್, 1938-39ರಿಂದ 45ವರೆಗೂ ಸೊ ಏನು ಸೆಕೆಂಡ್ ವರ್ಲ್ಡ್ ವಾರ್ ಆಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಅನೇಕ ರೀತಿಯಾದಂತಹ ಸಾಮಾಜಿಕ ಬದಲಾವಣೆಗಳು, ಕೈಗಾರಿಕಾ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತಹ ವರ್ತನೆಯಲ್ಲಿ ಬದಲಾವಣೆಗಳು ಕಂಡು ಬರ್ತಾ ಹೋಗುತ್ತೆ. ಸೊ ಈ ಮೂಮೆಂಟ್ ಅಲ್ಲಿ ಇಂಡಸ್ಟ್ರಿಯಲ್ ಸೈಕಾಲಜಿನೂ ಎಮರ್ಜ್ ಆಗುತ್ತೆ. ಅಂದ್ರೆ ಡ್ಯೂರಿಂಗ್ ದ ಫಸ್ಟ್ ಅಂಡ್ ಸೆಕೆಂಡ್ ವರ್ಲ್ಡ್ ವಾರ್ ಈ ದುರ್ಗಾನಂದ ಸಿನ್ಹಾರವರು, ಸೊ ಇವರು ಸಹ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಆಫ್ಟರ್ ಫಸ್ಟ್ ಅಂಡ್ ಸೆಕೆಂಡ್ ವರ್ಲ್ಡ್ ವಾರ್, ಸೊ ಅದರ ನಂತರದಲ್ಲಿ ಅದರ ಡ್ಯೂರೇಷನ್ ಅಲ್ಲಿ ಆಗಿರ್ತಕ್ಕಂಥ ಅನೇಕ ಬದಲಾವಣೆಗಳನ್ನ ಗ್ರಹಿಸಿಕೊಂಡು 52 ಅನೇಕ ಸಾಮಾಜಿಕ ಹಿನ್ನೆಲೆಯ ಸಂಜ್ಞಾನಾತ್ಮಕ ಅಂಶಗಳ ಬಗ್ಗೆ ಮಾಹಿತಿಗಳನ್ನ ಪ್ರಕಟಿಸ್ತಾರೆ, ಅಂದ್ರೆ ಪಬ್ಲಿಷ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಪಬ್ಲಿಷ್ ಮಾಡೋದು ಅಂತ ಅಂದ್ರೆ ಸೊ ಅದು ಸೈಂಟಿಫಿಕ್ ರಿಸರ್ಚ್ ಆಗಿರ್ಬೇಕು. ಸೈಂಟಿಫಿಕ್ ರಿಸರ್ಚ್ ಆಗಿರ್ಬೇಕು ಅಂದ್ರೆ ದೇ ಹ್ಯಾವ್ ಟು ಕಲೆಕ್ಟ್ ದ ಡೇಟಾ ಫ್ರಮ್ ದ ಸೊಸೈಟಿ ಅಥವಾ ಸ್ಯಾಂಪಲ್ಲು ಅಥವಾ ಒಂದು ಟಾರ್ಗೆಟ್ ಪಾಪ್ಯುಲೇಷನ್ ಅಂತ ಏನಿರುತ್ತೆ, ಆ ಟಾರ್ಗೆಟ್ ಪಾಪ್ಯುಲೇಷನ್ ಅನ್ನ ಅಪ್ರೋಚ್ ಮಾಡಬೇಕು. ಅಪ್ರೋಚ್ ಮಾಡಿದಂತಹ ಒಂದು ಪ್ರೊಸೀಜರ್ ಮುಖಾಂತರ ಡೇಟಾವನ್ನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕಲೆಕ್ಟ್ ಮಾಡ್ಕೊಂಡಿರುವಂತಹ ಡೇಟಾವನ್ನ ಸೊ ತನ್ನದೇ ಆದಂತಹ ಒಂದು ಇಂಟರ್ಪ್ರಿಟೇಷನ್ಗಳ ಮುಖಾಂತರ, ಡಿಸ್ಕಷನ್ಗಳ ಮುಖಾಂತರ ಅದನ್ನ ಒಂದು ಜರ್ನಲ್ಸ್ಗಳಲ್ಲಿ ಪ್ರಕಟವನ್ನ ಮಾಡಬೇಕಾಗುತ್ತೆ. ಸೊ ಏನೇನೆಲ್ಲ ಮಾಡ್ತಾರೆ, ಯಾವೆಲ್ಲ ಅಂಶಗಳು ಈ ಒಂದು ಚಟುವಟಿಕೆಯಲ್ಲಿ, ಸಂಶೋಧನಾ ಚಟುವಟಿಕೆಯಲ್ಲಿ ಪ್ರಮುಖ ಪಾತ್ರವಾಗಿ ಕಂಡು ಬರ್ತವೆ ಅಂತಂದ್ರೆ, ಮನೋಭಾವವನ್ನ, ವ್ಯಕ್ತಿಯ ಸಾಮಾಜಿಕ ಮನೋಭಾವವನ್ನ ಅಧ್ಯಯನ ಮಾಡುವಂತಹ ಅನೇಕ ಸಂಶೋಧನೆಗಳು ಈ ಒಂದು ಹಂತದಲ್ಲಿ ಸೊ ಆಫ್ಟರ್ ವರ್ಲ್ಡ್ ವಾರ್ 2 ಪ್ರಕಟಗೊಳ್ತಾ ಹೋಗ್ತವೆ. ಓಕೆ, ಒಬ್ಬ ವ್ಯಕ್ತಿ ಇಂಡಿವಿಜುವಲ್ ಆಗಿದ್ದಾಗ, ಸಮಾಜದೊಂದಿಗೆ ಇದ್ದಾಗ, ಸೇಮ್ ಕಮ್ಯುನಿಟಿನ ಒಂದಿಗೆ ಇದ್ದಾಗ ಅಥವಾ ಸೇಮ್ ಕಮ್ಯುನಲ್ ಜೊತೆ ಇದ್ದಾಗ ಯಾವ ರೀತಿಯಾದಂತಹ ಭಾವನೆಗಳನ್ನ ಅಥವಾ ಮನೋಭಾವಗಳನ್ನ, ವೆದರ್ ದೇರ್ ಆಟಿಟ್ಯೂಡ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್, ಸೊ ಅಪೋಸಿಟ್ ಅಥವಾ ಎಗನೆಸ್ಟ್ ಇರ್ತಕ್ಕಂಥ ಒಂದು ಕಮ್ಯುನಲ್ ಟ್ರೂಪ್ ಏನಿರುತ್ತೆ, ಸೊ ಅವರ ಬಗ್ಗೆ ಇರತಕ್ಕಂತಹ ಒಂದು ಮನೋಭಾವಗಳು ಪಾಸಿಟಿವ್ ಇರುತ್ತಾ, ನೆಗೆಟಿವ್ ಇರುತ್ತಾ, ಅಥವಾ ಒಂದಕ್ಕೊಂದು ಹೇಗೆ ಈ ವ್ಯಕ್ತಿತ್ವ ಮತ್ತು ಮನೋಭಾವಗಳು ಹೇಗೆ ಸ್ವಜಾತಿ ಮತ್ತೆ ಕಮ್ಯುನಿಟಿಯೊಂದಿಗೆ ತನ್ನದೇ ಆದಂತಹ ಸಹ ಸಂಬಂಧಗಳನ್ನ ಹೊಂದಿರುತ್ತೆ,
ಸೊ ಹೀಗೆ ಅನೇಕ ವಸ್ತು ವಿಷಯಗಳ ಬಗ್ಗೆ, ಎಸ್ಪೆಷಲಿ ಮನೋಭಾವಗಳ ಬಗ್ಗೆ ಅಧ್ಯಯನಗಳು ಶುರುವಾಗ್ತವೆ. ಆದಿನಾರಾಯಣ್ ರವರು ಈ ಕಮ್ಯುನಲ್ ಮನೋಭಾವ 1953ರಲ್ಲಿ, ಓಕೆ, ಹಾಗೂ ಜಾತಿಯ ಆಧಾರಿತ ಮನೋಭಾವ 1958ರಲ್ಲಿ ಸೊ ಅನೇಕ ಅಧ್ಯಯನಗಳನ್ನ ಕೈಗೊಳ್ತಾರೆ. ಯಾವುದ್ರ ಬಗ್ಗೆ? ಕಮ್ಯುನಲ್ ಆಟಿಟ್ಯೂಡ್ ಅಂಡ್ ಕ್ಯಾಸ್ಟ್ ಆಟಿಟ್ಯೂಡ್, ಜಾತಿ ಆಧಾರಿತ ಮನೋಭಾವ ಮತ್ತೆ ಕಮ್ಯುನಲ್ ಮನೋಭಾವ. ಹೇಗೆ ಒಬ್ಬ ವ್ಯಕ್ತಿ ತನ್ನದೇ ಆದಂತಹ ಅಥವಾ ಸ್ವಜಾತಿಯವರೊಂದಿಗೆ ಅಥವಾ ವಿರುದ್ಧ ಜಾತಿಯವರೊಂದಿಗೆ, ಸ್ವಜಾತಿಯವರೊಂದಿಗೆ ಅಥವಾ ಇತರೆ ಜಾತಿಗಳೊಂದಿಗೆ ತಮ್ಮ ಮನೋಭಾವಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಇನ್ಫ್ಲೂಯೆನ್ಸ್ ಮಾಡುತ್ತೆ, ಸಿಗ್ನಿಫಿಕೆಂಟ್ ರಿಲೆವೆಂಟ್ ಆಗಿರುತ್ತೆ ಓಕೆ ಅವರ ಮನೋಭಾವಗಳು. ಸೊ ಅನ್ನೋದ್ರ ಬಗ್ಗೆ ಈ ಆದಿನಾರಾಯಣರವರು ಅನೇಕ ಅಧ್ಯಯನಗಳನ್ನ 1953 ಹಾಗೂ 1958ರಲ್ಲಿ ಇದನ್ನ ಅಧ್ಯಯನ ಮಾಡಿ ಪ್ರಕಟಗೊಳಿಸ್ತಾರೆ. ಅದೇ ರೀತಿಯಾಗಿ ಆರೋಗ್ಯ, ಫ್ಯಾಮಿಲಿ ಪ್ಲಾನಿಂಗು, ಕೃಷಿಯಲ್ಲಿರುವ ಹೊಸತನ ಮತ್ತು ಮನೋಭಾವಗಳಲ್ಲಿ ಕಂಡುಬರುವ ಬದಲಾವಣೆಗಳು, ಸೊ ಹೀಗೆ ಅನೇಕ ರೀತಿಯಾದಂತಹ ಇಂಟೆಲಿಜೆನ್ಸು, ಆರ್ಟಿಫಿಷಿಯಲ್ ಎಮೋಷನಲ್ ಇಂಟೆಲಿಜೆನ್ಸು, ಸೊ ಹೀಗೆ ಅನೇಕ ಈ ಸಮಾಜದೊಂದಿಗೆ ಬೆರೆತಿರುವಂತಹ ಕಾರಣಗಳು ಅಥವಾ ಅದಕ್ಕೆ ಕಾರಣ ಆಗುವಂತಹ ಅನೇಕ ಕಾರಕಾಂಶಗಳು, ಇಂತಹ ವಸ್ತು ವಿಷಯಗಳ ಇಟ್ಕೊಂಡು ಅನೇಕ ವೈಜ್ಞಾನಿಕ ಚಟುವಟಿಕೆಗಳನ್ನ, ಸಂಶೋಧನಾ ಚಟುವಟಿಕೆಗಳನ್ನ ಇವರು ಪ್ರಾರಂಭ ಮಾಡ್ತಾರೆ. ಓಕೆ, ಸೊ ಏನು ಈ ಎಲ್ಲ ಚಟುವಟಿಕೆಗಳು ಪ್ರಾರಂಭ ಆಗುತ್ತೆ ಓಕೆ ಫ್ರಮ್ 1928 ಇಂದ. ಓಕೆ, ಸೊ ಇಟ್ಸ್ ಎ ಬಿಗಿನಿಂಗ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್, 58 ವರೆಗೂ 60. ಓಕೆ, ಸೊ ಅನೇಕ ಈ ಸಾಮಾಜಿಕ ಅಂಶಗಳ ಆಧಾರವಾಗಿಟ್ಕೊಂಡು, ಅದೇ ರೀತಿಯಾಗಿ ಸೋಸಿಯೋ ಡೆಮೋಗ್ರಾಫಿಕಲ್ ವೇರಿಯೇಬಲ್ಸ್ಗಳು, ಅಂದ್ರೆ ಒಬ್ಬ ವ್ಯಕ್ತಿಯ ಆರ್ಥಿಕ ಸ್ಥಿತಿ, ಒಬ್ಬ ವ್ಯಕ್ತಿಯ ಸಾಮಾಜಿಕ ಸ್ಥಿತಿ, ಕಲ್ಚರಲ್ಲು, ಪೊಲಿಟಿಕಲ್ಲು, ಸೊ ಹೀಗೆ ಈ ಸೋಷಿಯಲ್ ಡೆಮೋಗ್ರಾಫಿಕಲ್ ವೇರಿಯೇಬಲ್ಸ್ಗಳು ಅಂತ ಏನ್ ಕರಿತೀವಿ ನಾವು, ಎಲ್ಲ ಚರಾಂಶಗಳ ಆಧಾರಗಳ ಮೇಲೆ ಸಂಶೋಧನೆಗಳನ್ನ ಕೈಗೊಳ್ತಾರೆ. ಸಂಶೋಧನೆಗಳ ಕೈಗೊಳ್ಳುವುದರ ಜೊತೆಗೆ ಅದನ್ನ ಪ್ರಕಟಗೊಳ್ತಾರೆ. ಇದ್ರ ಮುಖಾಂತರ ಈ ಸಾಮಾಜಿಕ ಮನೋವಿಜ್ಞಾನ ತನ್ನದೇ ಆದಂತಹ ರೂಟ್ ಆಲ್ರೆಡಿ ಬಿಟ್ಟಿರುತ್ತೆ. ಆ ಬೇರುಗಳು, ಆ ರೂಟ್ಗಳು ಏನಿರುತ್ತೆ ಅದು ಗಟ್ಟಿಗೊಳ್ತಾ ಹೋಗ್ತವೆ, ಸ್ಟ್ರಾಂಗ್ ಪಡಿತಾ ಹೋಗ್ತವೆ. ಸೊ ಈ ಒಂದು ಹಂತದಲ್ಲಿ ಈ ಸಾಮಾಜಿಕ ಮನೋವಿಜ್ಞಾನ ಅಂತ ಏನಿರುತ್ತೆ ಅದು ಹೈಯರ್ ಲೆವೆಲ್ಗೆ ಹೋಗುತ್ತೆ. ಅದೇ ರೀತಿ 1981ರಲ್ಲಿ ಸಿನ್ಹಾರವರು ಓಕೆ ಅಂತರ್ಗುಂಪುಗಳ ಸಂಬಂಧದ ಬಗ್ಗೆ ಅಧ್ಯಯನಗಳನ್ನು ಕೈಗೊಳ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಅಂದ್ರೆ ಗ್ರೂಪ್ ಡೈನಾಮಿಕ್ಸ್ ನಡುವೆ ಇರ್ತಕ್ಕಂತಹ ಇಂಟರ್ಪರ್ಸನಲ್ ರಿಲೇಶನ್ಶಿಪ್. ಓಕೆ, ಒಂದು ಗುಂಪು ಅಥವಾ ಒಂದು ಸಮೂಹ ಮತ್ತೊಂದು ಸಮೂಹ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಹೇಗೆ ಸಹ ಸಂಬಂಧಗಳನ್ನ ಹೊಂದಿರ್ತಾರೆ ಅಥವಾ ಹೇಗೆ ವಿಭಿನ್ನ ಅಂಶಗಳ ಅಥವಾ ವಿಭಿನ್ನ ಆಯಾಮಗಳನ್ನ ಹೊಂದಿರುತ್ತಾರೆ. ಸೊ ಹೀಗೆ ಈ ಅಂತರ ಗುಂಪುಗಳ ಸಂಬಂಧದ ಬಗ್ಗೆ ಈ ಸಿನ್ಹಾರವರು 1981ರಲ್ಲಿ ಅಧ್ಯಯನಗಳನ್ನ ಕೈಗೊಳ್ತಾರೆ. ಓಕೆ, ಅಂಡ್ ಎಲೇಟಿವ್ ಡಿಪ್ರೆಷನ್ ಬಗ್ಗೆ ಮಿಶ್ರಾ 1982 ಬಗ್ಗೆ, ಸೊ ಎಲೇಟಿವ್ ಡಿಪ್ರೆಷನ್ಸ್ ಬಗ್ಗೆ. ಸೊ ಡಿಪ್ರೆಷನ್ಸ್ ನಾವೆಲ್ಲ ಕೇಳಿರ್ತೀವಿ. ಈ ಎಲೇಟಿವ್ ಅಂದ್ರೆ ಹೆಂಗೆ ಕನೆಕ್ಟ್ ಆಗುತ್ತೆ ಎಲಾಬರೇಟಿವ್ ಆಗಿ ವಿತ್ ಸೋಷಿಯಲ್ ಎಲಿಮೆಂಟ್ಸ್, ಸೊ ಅನ್ನೋದ್ರ ಬಗ್ಗೆ ಮಿಶ್ರಾರವರು 1982ನಲ್ಲಿ ಅಧ್ಯಯನಗಳನ್ನು ಕೈಗೊಳ್ತಾರೆ. ಪಾಂಡೆರವರು 1986ರಲ್ಲಿ ಕೃತಜ್ಞತೆಯ ಬಗ್ಗೆ ಅಧ್ಯಯನಗಳನ್ನ ಕೈಗೊಳ್ತಾರೆ. ಕೃತಜ್ಞತೆ ಅಂತಂದ್ರೆ ಸೊ ನಾವು ಸಮಾಜಕ್ಕೆ, ಇತರ ವ್ಯಕ್ತಿಗೆ ಅಥವಾ ನಾವು ಯಾರಿಂದ ಅಡ್ವಾಂಟೇಜ್ಗಳನ್ನ ಪಡ್ಕೊಂಡಿರ್ತೀವಿ, ಯಾರಿಂದ ನಾವು ಬೆನಿಫಿಟ್ ಅಥವಾ ಇನ್ಯಾವುದೇ ರೀತಿಯಾದಂಥ ಒಂದು ಪ್ಲಸ್ ಧನಾತ್ಮಕ ಅಂಶಗಳನ್ನ ನಾವು ಪಡ್ಕೊಂಡಿರ್ತೀವಿ. ಸೊ ಅಂತಹ ವಿಷಯಗಳ ಬಗ್ಗೆ ಹೀಗೆ ಕೃತಜ್ಞತಾ ಭಾವವನ್ನ ಹೊಂದಿರಬೇಕು, ಕೃತಜ್ಞತೆಗಳನ್ನ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ 1986 ಪಾಂಡ್ಯರವರು ಅಧ್ಯಯನ ಮಾಡ್ತಾರೆ. JBP ಸಿನ್ಹಾರವರು 1908ರಲ್ಲಿ ನಾಯಕತ್ವದ ಲೀಡರ್ಶಿಪ್ ಬಗ್ಗೆ, ಹೇಗೆ ತಮ್ಮ ವರ್ತನೆಯು ವ್ಯಕ್ತಿಯಲ್ಲಿ ವೈಯಕ್ತಿಕ ಮತ್ತು ಸಾಮಾಜಿಕ ಸನ್ನಿವೇಶದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅಧ್ಯಯನಗಳನ್ನ ಕೈಗೊಳ್ತಾ ಹೋಗ್ತಾರೆ. ಅಂದ್ರೆ
ನಾಯಕತ್ವ ಯಾರನ್ನ ನಾಯಕತ್ವರಾಗಿ ಅಥವಾ ಆ, ನಾಯಕತ್ವದಲ್ಲಿ ಒಪ್ಪಿಗೆಯನ್ನ ಕೊಡ್ತಾರೆ ಅಥವಾ ಯಾರನ್ನ ಹಿಂಬಾಲಿಸ್ತಾರೆ. ಸೊ ಅವರ ವರ್ತನೆ ಸಮಾಜ ಸಮ್ಮತ ರೀತಿಯಲ್ಲಿ ಇರುತ್ತಾ ಅಥವಾ ಇರೋದಿಲ್ವಾ, ಅವರು ಇಂಡಿವಿಜುವಲ್ ಆಗಿದ್ದಾಗ ಅಥವಾ ಸಮೂಹದೊಂದಿಗೆ ಇದ್ದಾಗ ಅಥವಾ ಒಂದು ಸಮುದಾಯದೊಂದಿಗೆ ಇದ್ದಾಗ, ಸೊ ಹೇಗೆ ಈ ವ್ಯಕ್ತಿನಲ್ಲಿ ಕಂಡು ಬಂದಿರ್ತಕ್ಕಂಥ ಅಂದ್ರೆ ನಾಯಕತ್ವದ ವ್ಯಕ್ತಿನಲ್ಲಿ ಕಂಡು ಬಂದಿರತಕ್ಕಂತಹ ವಿವಿಧ ಬದಲಾವಣೆಗಳು ಏನು, ಸಮಾಜಕ್ಕೆ ತಕ್ಕಂತೆ ಬದಲಾಗುವಂತಹ ಅಂಶಗಳಿಗೆ ಕಾರಕ ಅಂಶಗಳು ಯಾವುವು. ಸೊ ಈ ಎಲ್ಲ ಅಂಶಗಳ ಬಗ್ಗೆ 1980s ಅಲ್ಲಿ ಅಧ್ಯಯನಗಳನ್ನ ಕೈಗೊಳ್ತಾರೆ. ಓಕೆ, ಸೊ ಅಂದ್ರೆ ಸಮುದಾಯದ ವರ್ತನೆ, ಮನೋಭಾವ, ಸಂಸ್ಕೃತಿಯೊಂದಿಗೆ ಹೇಗೆ ಗುರುತಿಸಿಕೊಳ್ಬೇಕು, ಸಾಮಾಜಿಕ ಇತರ ಚರಾಂಶಗಳಾದ ಸಾಮಾಜಿಕ, ಸಾಹಿತ್ಯ, ಆರ್ಥಿಕ ವಿಷಯಗಳು ಹೇಗೆ ಈ ನಮ್ಮ ವರ್ತನೆಗಳನ್ನ ಪ್ರಭಾವಿತಗೊಳಿಸುತ್ತವೆ, ಹೇಗೆ ಇನ್ಫ್ಲೂಯೆನ್ಸ್ಗಳನ್ನ ಮಾಡುತ್ತೆ, ಸೊ ಅನ್ನೋದ್ರ ಬಗ್ಗೆ ಈ ಸಿನ್ಹಾರವರು JBP ಸಿನ್ಹಾರವರು ಅಧ್ಯಯನಗಳನ್ನ ಕೈಗೊಳ್ತಾರೆ. ಓಕೆ, ಈ ಸಾಮಾಜಿಕ, ಸಾಹಿತ್ಯ, ಆರ್ಥಿಕ ವಿಷಯಗಳು ಆ ಕಾಲಘಟ್ಟದಲ್ಲಿ ಅಂದ್ರೆ 1980s ಅಲ್ಲಿ ಪ್ರಮುಖವಾಗಿರುತ್ತೆ. ಒಬ್ಬ ವ್ಯಕ್ತಿಯ ಸಾಮಾಜಿಕ ಸ್ಥಿತಿಗತಿಗಳು, ಒಬ್ಬ ವ್ಯಕ್ತಿ ಹೊಂದಿರತಕ್ಕಂಥ ಸಾಹಿತ್ಯ ಮಾಹಿತಿಗಳು, ಸಾಹಿತ್ಯ ಹಿನ್ನೆಲೆಗಳು, ಆರ್ಥಿಕ ವಿಷಯಗಳು, ಆರ್ಥಿಕವಾಗಿ ಹೊಂದಿರತಕ್ಕಂಥ ಸದೃಢತೆ ಅಥವಾ ಪೂರ್ನೆಸ್ ಫೈನಾನ್ಷಿಯಲಿ. ಸೊ ಹೇಗೆ ಈ ಒಂದು ಸಾಮಾಜಿಕ ಅಂಶಗಳು ಅಥವಾ ಡೆಮೋಗ್ರಾಫಿಕಲ್ ವಸ್ತು ವಿಷಯಗಳು ಒಬ್ಬ ವ್ಯಕ್ತಿಯ ವರ್ತನೆಗಳನ್ನ ಶೇಪ್ ಮಾಡುತ್ತೆ, ವ್ಯಕ್ತಿಯ ವರ್ತನೆಯನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಥವಾ ಅವನ ಚಟುವಟಿಕೆಗಳನ್ನ ಹೇಗೆ ನಿರ್ಧಾರ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾದಂಥ ಅಧ್ಯಯನಗಳನ್ನ ಈ 1980s 86 ಸೊ ಬೇರೆ ಬೇರೆ ಸೈಕಾಲಜಿಸ್ಟ್ಗಳು ಬೇರೆ ಬೇರೆ ಆಯಾಮಗಳಲ್ಲಿ ತನ್ನದೇ ಆದಂಥ ಅಧ್ಯಯನಗಳನ್ನ ಕೈಗೊಳ್ತಾರೆ. ಅದೇ ರೀತಿ ಸುಧೀರ್ ಕಾಕರು, ನಾಂಡಿ ಇವರು ಸಾಧನಾಭಿಪ್ರೇರಣೆ, ಎಸ್ಪೆಷಲಿ ಈ ಶಾಲೆ ಮತ್ತು ಕಾಲೇಜಿನ ವಾತಾವರಣದಲ್ಲಿ ಹೇಗೆ ಈ ಸಾಧನಾಭಿಪ್ರೇರಣೆ ಅನ್ನೋದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ, ಅದು ಹೇಗೆ ಒಬ್ಬ ವ್ಯಕ್ತಿಯ ವರ್ತನೆಯನ್ನ ಅಥವಾ ವ್ಯಕ್ತಿಯ ವ್ಯಕ್ತಿತ್ವವನ್ನ ನಿರ್ಧಾರ ಮಾಡುತ್ತೆ ಅನ್ನೋದ್ರ ಬಗ್ಗೆ ವಿಶದವಾದ ಮಾಹಿತಿಯನ್ನ ಕೊಡ್ತಾರೆ. ಓಕೆ, ಈ ಅಭಿಪ್ರೇರಣೆ, ಸಾಧನಾಭಿಪ್ರೇರಣೆ ಅಂದ್ರೆ ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಅಭಿಪ್ರೇರಣೆ ಯಾವ ಕಾರಣಗಳಿಗೋಸ್ಕರ ಉಟ್ಕೊಳ್ಳುತ್ತೆ. ಅಂತಹ ಸಾಧನಾಭಿಪ್ರೇರಣೆ ಹೊಂದಿರತಕ್ಕಂಥ ವ್ಯಕ್ತಿಗಳು ಯಾವ ಮಟ್ಟವನ್ನ ಅಥವಾ ಯಾವ ಗುರಿಗಳನ್ನ ಅಥವಾ ಯಾವ ಹಂತಕ್ಕೆ ಅವರು ಹಂತವಾಗಿ ಏರ್ತಾ ಹೋಗ್ತಾರೆ. ಸೊ ಈ ಎಲ್ಲ ಕಾರಣ ಆಗುವಂಥದ್ದು ಸಾಮಾಜಿಕ ಸನ್ನಿವೇಶದಲ್ಲಿದ್ದಾಗ ಮಾತ್ರ. ಒಬ್ಬ ವ್ಯಕ್ತಿ ಇಂಡಿವಿಜುವಲ್ ಆಗಿದ್ದಾಗ ಈ ದ್ರೋಣ ಏನಂತ ಕರೀತಾರೆ, ಬಿಲ್ವಿದ್ಯೆಯನ್ನು ಪಡೆದುಕೊಂಡಂತಹ ದ್ರೋಣಾಚಾರ್ಯರಿಂದ, ಅವ್ರ ಹೆಸರೇನು, ಓಕೆ, ಸೊ ಆ ರೀತಿಯಾಗಿ ಅಚೀವ್ಮೆಂಟ್ ಮಾಡುವಂಥದ್ದು, ಅವ್ರಿಗೆ ಗೊತ್ತಿಲ್ಲದೇ ಅವರ ಸ್ಕಿಲ್ಸನ್ನು ಕಾಪಿ ಮಾಡುವಂಥದ್ದು, ಅಬ್ಸರ್ವ್ ಮಾಡಿ ಮಾಡುವಂಥದ್ದು ತುಂಬ 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 ರೇರು. ಅಥವಾ ಕನೆಕ್ಷನ್ಸೇ ಇಲ್ಲ ಅಂತ ಅಂದರೆ ಆ ಒಂದು ಅಭಿಪ್ರೇರಣೆ ಆಗಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಸಾಧನ ಅಭಿಪ್ರೇರಣೆ ಆಗಬೇಕು ಅನ್ನೋದೇ ಆದರೆ, ಉದಾಹರಣೆಗೆ ಒಂದು ಶಾಲೆ, ಎಸ್ಪೆಷಲಿ ಇದು ಶಾಲೆ ಮತ್ತು ಕಾಲೇಜಿನ ವಾತಾವರಣದಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸಾಧನಾಭಿಪ್ರೇರಣೆ ಅನ್ನೋದು. ನೀವು ಏನಾಗಬೇಕು ಅಂತ ಕೇಳಿದ್ರೆ, ಒಂದು ತರಗತಿಗೆ ಹೋದೆ, 4th ಸ್ಟ್ಯಾಂಡರ್ಡು, 5th ಸ್ಟ್ಯಾಂಡರ್ಡು ಅಥವಾ 4th 3rd, ಸೊ ಈ ಥರ ಹೋಗಿ, ಅಥವಾ ಹೈಸ್ಕೂಲ್ ಲೆವೆಲ್ಲು ಏನಾಗಬೇಕು ಅಂತ ಕೇಳಿದ್ರೆ, ಸೊ ಅವ್ರು ಹೇಳುವಂಥದ್ದು ಪ್ರಮುಖವಾಗಿ ಒಂದು ಇಂಜಿನಿಯರ್ ಆಗಬೇಕು, ಇಲ್ಲ ಡಾಕ್ಟರ್ ಆಗಬೇಕು, ಅಥವಾ ಪೊಲೀಸ್ ಆಗಬೇಕು, ಅಥವಾ ಟೀಚರ್ ಆಗಬೇಕು. ಸೊ ಈ ರೀತಿಯಾಗಿ ಬೇರೆ ಬೇರೆ ಒಂದು ಆಯಾಮಗಳನ್ನು ಹೊಂದ್ಕೊಂಡಿರ್ತಾರೆ. ಅದು ಆ ಒಂದು ರೂಪವನ್ನು ಪಡ್ಕೋಬೇಕು ಅನ್ನೋದಾದ್ರೆ, ಇಂಥದ್ದಾಗಬೇಕು ನಾನು ಅನ್ನೋ ಒಂದು ರೂಪವನ್ನು ಪಡ್ಕೋಬೇಕು ಅಂತಂದ್ರೆ ಅದು ಎಲ್ಲಿಂದ ಒರಿಜಿನೇಟ್ ಆಗುತ್ತೆ ಅನ್ನೋದೇ ಆದರೆ, ಸೊ ಅದು ಇನ್ನೊಬ್ಬರನ್ನ ನೋಡಿ, ಇನ್ನೊಬ್ಬರ ವರ್ತನೆಯನ್ನ ನಾವು ಗ್ರಹಿಸಿಕೊಂಡು ಅರ್ಥೈಸಿಕೊಂಡು ಅದು ನಮ್ಮ ವ್ಯಕ್ತಿತ್ವದ ಜೊತೆಗೆ ನಾವು ತಾಳೆ ಹಿಡಿತೀವಿ. ನಾನು ಆ ಸ್ಥಿತಿನಲ್ಲಿ ಇದ್ರೆ ಸೊ ನಾನು ಈ ತರ ಮಾಡಬಹುದು, ನಾನು ಡಾಕ್ಟರ್ ಆಗಿದ್ರೆ ಸೊ ಈ ರೀತಿಯಾದ ಟ್ರೀಟ್ಮೆಂಟ್ ಅನ್ನು ಕೊಡಬಹುದು, ನಾನು ಇಂಜಿನಿಯರ್ ಆದ್ರೆ ಸೊ ಈ ರೀತಿಯಾಗಿ ನಾನು ಮಾಡಬಹುದು. ಓಕೆ, ಸೊ ಯಾರಿಂದ ಸೆಲ್ಫ್ ಆಗಿ ಬರೋದು ಸೆಕೆಂಡರಿ ಆದ್ರೂ ಪ್ರೈಮರಿಯಾಗಿ ಸೊ ಯಾರಿಂದನೋ ಆ ಒಂದು ವಸ್ತು ವಿಷಯಗಳನ್ನ ನಾವು ಎರವಲು ಪಡಿತಾ ಇರ್ತೀವಿ.
ನೋಯಿಂಗ್ಲಿ ಅಥವಾ ಅನ್ನೋಯಿಂಗ್ಲಿ ಸೊ ಕೆಲವೊಂದು ವಸ್ತುಗಳು, ಕೆಲವೊಂದು ವಿಷಯಗಳು ನಮ್ಮನ್ನ ಇನ್ಫ್ಲುಯೆನ್ಸ್ ಮಾಡ್ತಾನೆ ಇರುತ್ತೆ, ನಮ್ಮನ್ನ ಪ್ರಚೋದನೆಗೆ ಒಡ್ತಾನೆ ಇರುತ್ತೆ. ಓಕೆ, ಸೊ ಇದು ನಂತರದಲ್ಲಿ ಈ ಸಾಧನ ಅಭಿಪ್ರೇರಣೆಯ ಒಂದು ಮೂಲ ಭಾಗ ಆಗುತ್ತೆ. ಆ ಮೂಲ ಭಾಗವೇ ಈ ಒಂದು ಸಾಧನ ಅಭಿಪ್ರೇರಣೆ. ಈ ಸಾಧನ ಅಭಿಪ್ರೇರಣೆ ನಮ್ಮನ್ನ ಒಂದು ವಿಶಿಷ್ಟ ಹಂತಕ್ಕೆ ನಮ್ಮನ್ನ ತಲುಪಿಸುತ್ತೆ. ಓಕೆ, ಸೊ ಇದು ಈ ಸುಧೀರ್ ಕಾಕರ್ ಮತ್ತು ನಾಂಡಿ ರವರು ಮಾಡಿರುವಂತಹ ಒಂದು ಅಧ್ಯಯನಗಳು, ವಿಚ್ ಈಸ್ ಕ್ಲೋಸ್ಲಿ ಕನೆಕ್ಟೆಡ್ ವಿತ್ ದ ಸೋಷಿಯಲ್ ಎಲಿಮೆಂಟ್. ಸಾಮಾಜಿಕ ಹಿನ್ನೆಲೆಯಲ್ಲಿ ಕನೆಕ್ಟ್ ಆಗುವಂತಹ ವಸ್ತು ವಿಷಯಗಳು ಇವೆಲ್ಲ. ಓಕೆ, ಸೊ ಈ ಸೈದ್ಧಾಂತಿಕ ವಿಧಾನಗಳು ಮತ್ತು ಸಾಮಾಜಿಕ ಮನೋವಿಜ್ಞಾನ. ಸೊ ಅದರಲ್ಲಿ ಪ್ರಮುಖವಾಗಿ ಅನೇಕ ಸಿದ್ಧಾಂತಗಳು ಬರುತ್ತೆ, ಕಲಿಕಾ ಸಿದ್ಧಾಂತಗಳು ಬರುತ್ತೆ, ಸಂಜ್ಞಾನಾತ್ಮಕ ಸಿದ್ಧಾಂತಗಳು ಬರುತ್ತೆ. ಸೊ ನಾವು ಹೇಗೆ ಈ ಸೈದ್ಧಾಂತಿಕ ವಿಧಾನಗಳು ಅಂದ್ರೆ ಥಿಯರಿಟಿಕಲ್ ಅಪ್ರೋಚ್ಗಳು ಹೇಗೆ ಈ ಸಾಮಾಜಿಕ ಮನೋವಿಜ್ಞಾನದೊಂದಿಗೆ ಕನೆಕ್ಟ್ ಆಗಿರುತ್ತೆ, ಇನ್ಫ್ಲುಯೆನ್ಸ್ ಆಗುತ್ತೆ, ಅದರ ಮುಖಾಂತರ ಹೇಗೆ ಥಿಯರಿಗಳನ್ನ ನಾವು ಜೋಡಿಸ್ಕೊಳ್ತಾ ಹೋಗ್ತೀವಿ, ಓಕೆ, ಬರೆದುಕೊಳ್ತಾ ಹೋಗ್ತೀವಿ, ಅದ್ರ ಮೇಲೆ ಹೇಗೆ ಥಿಯರಿಗಳನ್ನ ನಾವು ಬಿಲ್ಡ್ ಮಾಡ್ತಾ ಹೋಗ್ತೀವಿ. ಸೊ ಹೀಗೆ ಅನೇಕ ವಸ್ತು ವಿಷಯಗಳನ್ನ ನಾವು ನೋಡ್ಬೋದು. ಸೊ ಪ್ರಪ್ರಥಮವಾಗಿ ಬಂಡೂರಾರವರು 1977 ಹೇಗೆ ಒಬ್ಬ ವ್ಯಕ್ತಿಯ ವರ್ತನೆಗಳು ಇಂದಿನ ಅನುಭವಗಳಿಂದ ಅಥವಾ ಇನ್ನೊಬ್ಬರನ್ನ ನೋಡಿ ಅಬ್ಸರ್ವೇಷನ್ ಮಾಡೋದ್ರ ಮುಖಾಂತರ ನಮ್ಮ ವರ್ತನೆಯಲ್ಲಿ ಕಂಡು ಬರ್ತಕ್ಕಂಥವು ಅಥವಾ ಬದಲಾವಣೆಗೆ ಒಳಗಾಗುವಂಥ ವಸ್ತು ವಿಷಯಗಳು ಏನು ಅನ್ನೋದ್ರ ಬಗ್ಗೆ ಅನೇಕ ಮಾಹಿತಿಗಳನ್ನ ಕೊಡ್ತಾನೆ. ಸೊ ಬಂಡೂರಾರವರು ಕೊಟ್ಟಿರ್ತಕ್ಕಂಥ ಸಿದ್ಧಾಂತವನ್ನ ಅಬ್ಸರ್ವೇಷನ್ ಲರ್ನಿಂಗ್ ಅಂತಾನೆ ಕರೀತಾರೆ. ಓಕೆ, ಒಬ್ಬ ವ್ಯಕ್ತಿಯನ್ನ ಅಬ್ಸರ್ವ್ ಮಾಡ್ತೀವಿ, ಅಬ್ಸರ್ವ್ ಮಾಡಿರುವಂತಹ ಮಾಹಿತಿಯನ್ನ ನಾವು ಅದನ್ನ ಅಳವಡಿಸ್ಕೊಳ್ತೀವಿ. ಸೊ ಎಲ್ಲದೂ ಸಹ ಸೊ ಇಂದಿನ ಅನುಭವಗಳು ಅದರಲ್ಲಿ ಸೇರ್ಕೊಳ್ತಾ ಹೋಗುತ್ತೆ. ಆದ್ರೆ ಎಲ್ಲದನ್ನು ಅನುಭವಿಸೇ ನಾವು ಮಾಡ್ಬೇಕು ಅಂತ ಏನಿಲ್ಲ. ಕೆಲವರಿಗೆ ಆಗಿರುವಂತಹ ಅನುಭವಗಳನ್ನ ನಾವು ಅಬ್ಸರ್ವ್ ಮಾಡೋದ್ರ ಮುಖಾಂತರ ಅವರ ವರ್ತನೆಗಳನ್ನ ನಾವು ನೋಡಿ ಕಾಪಿ ಮಾಡ್ಕೊಳೋದು, ಆಲ್ಮೋಸ್ಟ್ ಆಲ್ ಹೇಳ್ಬೇಕು ಅಂತ ಅಂದ್ರೆ. ಸೊ ಅವರ ವರ್ತನೆಗಳನ್ನ ನಾವು ಕಾಪಿ ಮಾಡಿಕೊಂಡು ಯಾವ ಸಂದರ್ಭಕ್ಕೆ ಹೇಗೆ ಆ ವ್ಯಕ್ತಿ ಬಿಹೇವ್ ಮಾಡ್ಕೊಳ್ತಾ ಹೋಗ್ತಾನೆ ಅದನ್ನ ನಾವು ಸೊ ಇದನ್ನ ಪ್ರಪ್ರಥಮ ಬಾರಿಗೆ ಈ ಅಬ್ಸರ್ವೇಷನ್ ಲರ್ನಿಂಗ್ ಕೊಟ್ಟಿದ್ದಂಥದ್ದು ಬಂಡೂರಾರವರು 1977. ಓಕೆ, ಉದಾಹರಣೆಗೆ ಈ ನಮ್ಮ ವರ್ತನೆಗಳು ಕೆಲವೊಂದು ಅನುಭವದಿಂದ ಇಂದಿನ ನಮ್ಮ ವರ್ತನೆಯ ರೂಪ ಆಗುವುದ್ರ ಮುಖಾಂತರ ಕೆಲವೊಂದು ನಿಯಮಗಳು, ಕೆಲವೊಂದು ಮಾಹಿತಿಗಳನ್ನು ನಾವು ಗ್ರಹಿಸ್ಕೊಳ್ತಾ ಹೋಗ್ತೀವಿ. ಉದಾಹರಣೆಗೆ ಹೇಳ್ಬೇಕು ಅಂತ ಅಂದ್ರೆ ಟ್ರಾಫಿಕ್ ರೂಲ್ಸು ಈಗ ನಾವು ಬೆಂಗಳೂರಿನಲ್ಲಿ ಇದ್ದೀವಿ ಅಂತ ಇಟ್ಕೊಳ್ಳಿ. ಸೊ ನಾವು ಬೇರೆ ಹಳ್ಳಿಗಾಡಿನ ಪ್ರದೇಶದಲ್ಲಿ ಇರ್ತೀವಿ, ಸಿಟಿಗೆ ಬರ್ತೀವಿ, ಎಸ್ಪೆಷಲಿ ಬೆಂಗಳೂರಿಗೆ ಬರ್ತೀವಿ. ಬೆಂಗಳೂರಿಗೆ ಬಂದಾಗ ಇಲ್ಲಿ ರೋಡ್ ಲೈನ್ಸ್ ಸಿಸ್ಟಮ್ಸ್ಗಳು, ಟ್ರಾಫಿಕ್ ನಿಯಮಗಳು ತುಂಬಾ ಅಚ್ಚುಕಟ್ಟಾಗಿ ಅಥವಾ ಕಟ್ಟುನಿಟ್ಟಾಗಿ ಪಾಲನೆ ಆಗ್ತಾ ಇರುತ್ತೆ. ಅಂದ್ರೆ ರೆಡ್ ಸಿಗ್ನಲ್ಲು, ಗ್ರೀನ್ ಸಿಗ್ನಲ್ಲು ಮತ್ತೆ ಯೆಲ್ಲೋ ಸಿಗ್ನಲ್ಲು ಹಂಗಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಸೊ ಒಮ್ಮೆ ನಾವು ತಿಳ್ಕೊಂಡಾಗ ಅಥವಾ ಒಮ್ಮೆ ನಾವು ಏನು ಫಾಲೋ ಮಾಡ್ತೀವಿ, ನಂತರ ಯಾವುದೇ ಸರ್ಕಲ್ ಅಥವಾ ಯಾವುದೇ ಸಿಗ್ನಲ್ಗಳಿಗೆ ಹೋದಾಗ ಸೊ ಅಂಥದ್ದೇ ಸಿಗ್ನಲ್ಸ್ಗಳು ಬಂದಾಗ ಆ ರೀತಿಯಾದಂಥ ವರ್ತನೆಗಳನ್ನ ನಾವು ಕಲಿತಾ ಹೋಗ್ತೀವಿ, ಆಟೋಮೆಟಿಕಲಿ ಕಲಿತೀವಿ. ಅಂದ್ರೆ ಒಮ್ಮೆ ನಮಗೆ ಅನುಭವಕ್ಕೆ ಬಂದದ್ದು ಅದು ಪುನರಾವರ್ತನೆ ಆಗ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿ ಒಂದು ಸಂದರ್ಭದಲ್ಲಿ ಹೇಗೆ ಬಿಹೇವ್ ಮಾಡ್ತಾನೆ, ಪೊಲೈಟ್ ಆಗಿರುತ್ತಾ, ಅವನ ಮಾತುಕತೆಗಳು ಹೇಗಿರುತ್ತೆ, ಅವನ ಒಂದು ಸ್ಟೈಲ್ ಹೇಗಿರುತ್ತೆ, ಅಪ್ರೋಚ್ ಮಾಡುವಂತ ವಿಧಾನ ಹೇಗಿರುತ್ತೆ. ಓಕೆ, ಸೊ ಅದು ಒಂದು ಸಂದರ್ಭದಲ್ಲಿ ಮತ್ತೆ ಮತ್ತೊಂದು ಸಂದರ್ಭಕ್ಕೆ ಹೇಗೆ ವಿಭಿನ್ನ ಆಗಿರುತ್ತೆ, ಅದಕ್ಕೆ ಕಾರಣ ಆಗುವಂತ ಅಂಶಗಳು ಹೇಗೆ. ಓಕೆ, ಸೊ ಈ ಎಲ್ಲ ಒಬ್ಬ ವ್ಯಕ್ತಿಯ ವರ್ತನೆಗಳನ್ನ ಹೇಗೆ ಅಬ್ಸರ್ವ್ ಮಾಡ್ತಾರೆ ಇನ್ನೊಬ್ಬ ವ್ಯಕ್ತಿ, ಅದನ್ನ ಹೇಗೆ ಅಳವಡಿಸ್ಕೊಳ್ತಾನೆ, ಅದು ಹೇಗೆ ಪ್ರೆಸೆಂಟ್ ಆಗಿರೋ ರೀತಿಯಾಗಿ ಅವತ್ತ ನೋಡ್ಕೊಳ್ತಾನೆ, ಇದು ಎಲ್ಲದೂ ಸಹ ಈ ಒಂದು ಅಬ್ಸರ್ವೇಷನ್ ಲರ್ನಿಂಗ್ ಅಲ್ಲಿ ಅಥವಾ ಬಂಡೂರ ಅವರು ಕೊಟ್ಟಿರ್ತಕ್ಕಂಥ ಸಿದ್ಧಾಂತದ ಪ್ರಮುಖ ಮೂಲ ವಸ್ತು. ನಮ್ಗೆ ಏನು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ನಾವು ಏನು ಇನ್ನೊಬ್ಬರನ್ನ ನಾವು ನೋಡಿ ಕಲಿತೀವಿ, ಸೊ ಅದು ನಮ್ಮ ವರ್ತನೆಯನ್ನ ಬದಲಾಯಿಸ್ಕೊಳ್ಳಿಕ್ಕೆ, ರೂಪುಗೊಳಿಸ್ಲಿಕ್ಕೆ
ಶೇಪ್ ಅಂದ್ರೆ ಉತ್ತಮವಾದಂತಹ ಒಂದು ಶೇಪ್ ಅನ್ನ ಪಡ್ಕೊಳ್ಳಿಕ್ಕೆ ಅದು ಸಹಾಯ ಮಾಡ್ತವೆ ಅಥವಾ ಸಹಕಾರಿಯಾಗಿರ್ತವೆ. ಬದಲಾವಣೆ ಮಾಡ್ಕೊಳ್ಳುವಂಥದ್ದು ತುಂಬಾ ಕಷ್ಟವಾದಂತಹ ವಿಷಯ. ಯಾರು ಅಥವಾ ಇನ್ನೊಬ್ಬರಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು, ಇನ್ನೊಬ್ಬರಲ್ಲಿ ಕಂಡು ಬಂದಿರತಕ್ಕಂಥ ಉತ್ತಮ ವರ್ತನೆಗಳನ್ನ ನಾವು ಏನು ಅಬ್ಸರ್ವ್ ಮಾಡ್ಕೊಳ್ತೀವಿ ಅದನ್ನ ಕ್ಯಾಪ್ಚರ್ ಮಾಡಿಕೊಂಡು ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅದನ್ನ ಅಳವಡಿಸಿಕೊಳ್ಳುವಂಥದ್ದು ಬಂಡೂರ ಅವರು ಕೊಟ್ಟಿರತಕ್ಕಂಥ ಅಬ್ಸರ್ವೇಷನ್ ಲರ್ನಿಂಗ್ ಒಂದು ಒಂದು ಬಹು ಮುಖ್ಯವಾದಂತಹ ಒಂದು ಅವತರಣಿಕೆ. ಓಕೆ, ಸೊ ಅದೇ ರೀತಿಯಾಗಿ ಈ ಪಾವ್ಲೋವ್ ಅವರು, ಸೊ ಇದಕ್ಕೆ ಮತ್ತೊಂದು ಉದಾಹರಣೆಗೆ ತುಂಬಾ ಇಂಟ್ರೆಸ್ಟ್ ಆಗಿರುವಂತಹ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ ಅಬ್ಸರ್ವೇಷನ್ ಲರ್ನಿಂಗಿಗೆ ನಾವೇ ಒಂದು ಒಂದು ಹೊಸ ಸನ್ನಿವೇಶಕ್ಕೆ ತೆರೆದುಕೊಳ್ತೀವಿ. ಉದಾಹರಣೆಗೆ ಯಾವುದೋ ಒಂದು ಮಠ ಇರ್ಬೋದು, ಮಠ ಪರಂಪರೆ ಇರ್ಬೋದು, ಅಥವಾ ಒಂದು ಗುಡಿ ಗೋಪುರಗಳಿರ್ಬೋದು, ಓಕೆ, ಅಥವಾ ಒಂದು ಊಟ ಇರೋ ಒಂದು ಬೇರೆ ಮನೆಯಲ್ಲಿ ಒಂದು ತನ್ನದೇ ಆದಂಥ ಪದ್ಧತಿಗಳು, ಆಚಾರ ವಿಚಾರಗಳು ಇರ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ನಾವು ಹೋದಾಗ ಎಲ್ಲರಿಗೂ ತಟ್ಟೆಗಳನ್ನ ಬಡಿಸ್ತಾ ಹೋಗ್ತಾರೆ ಗುಂಪಿನಲ್ಲಿ. ಸೊ ಬಡಿಸಿದ ತಕ್ಷಣವೇ ನಾವು ಅದನ್ನ ತಿನ್ಲಿಕ್ಕೆ ನಾವು ಪ್ರಾರಂಭ ಮಾಡೋದಿಲ್ಲ. ಅಕ್ಕಪಕ್ಕದವರನ್ನ ನಾವು ನೋಡ್ತೇವೆ, ಅವ್ರು ಏನ್ ಮಾಡ್ತಾ ಇದ್ದಾರೆ. ಸೊ ಅವರು ಊಟವನ್ನ ಶುರು ಮಾಡಿದ ನಂತರದಲ್ಲಿ ನಾವು ಮಾಡುವಂಥದ್ದನ್ನ ನಾವು ಸಾಮಾನ್ಯವಾಗಿ ಗಮನಿಸ್ಕೋಬಹುದು. ನಮ್ಮಷ್ಟಕ್ಕೆ ನಾವೇ ಅಂದ್ರೆ ಅಲ್ಲಿ ಪ್ರಾರ್ಥನೆಗಳು ಸಲ್ಲಿಸ್ತಾ ಅಥವಾ ಏನಾದ್ರು ಬೇರೆ ಎಲ್ಲದನ್ನು ಬಡಿಸೋವರೆಗೂ ನಾವು ಕಾಯ್ಬೇಕಾ, ಓಕೆ, ಸೊ ಅಥವಾ ಇನ್ಯಾವುದೋ ರೀತಿ ನಿಯಮಗಳು ಆ ಒಂದು ಪಂಕ್ತಿಯಲ್ಲಿ ಕಂಡು ಬರುತ್ತಾ, ಸಹ ಭೋಜನದಲ್ಲಿ ಕಂಡು ಬರುತ್ತಾ. ಸೊ ಈಗೆಲ್ಲ ನಮ್ಮಷ್ಟಕ್ಕೆ ನಾವೇ ಅನೇಕ ಕ್ಯಾಲ್ಕುಲೇಷನ್ಗಳನ್ನ ಹಾಕೊಳ್ತೀವಿ, ನಮ್ಮಷ್ಟಕ್ಕೆ ನಾವೇ ಅಂದ್ರೆ ಕಾನ್ಶಿಯಸ್ಲಿ. ಸೊ ಇಲ್ಲೇನೋ ಸಮಥಿಂಗ್ ಆಗಬಹುದು, ಇಲ್ಲೇನೋ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ಗಳು ಇರಬಹುದು ಅನ್ನೋ ಒಂದು ಕಾನ್ಶಿಯಸ್ನೆಸ್ ನಮ್ಮನ್ನ ಏನ್ ಮಾಡುತ್ತೆ, ಬಡಿಸಿದ ತಕ್ಷಣ ಊಟ ಮಾಡೋದನ್ನ ಅವಾಯ್ಡ್ ಮಾಡುತ್ತೆ. ಇತರರು ಏನ್ ಮಾಡ್ತಾ ಇದ್ದಾರೆ, ಅಕ್ಕಪಕ್ಕದವರು, ನಂತರದಲ್ಲಿ ನಾವು ಅವರು ಶುರು ಮಾಡಿದ ನಂತರದಲ್ಲಿ ನಾವು ಸೇವನೆ ಮಾಡುವಂಥದ್ದನ್ನ ನಾವು ಕಾಣ್ತೀವಿ. ಇಟ್ ಈಸ್ ನಥಿಂಗ್ ಬಟ್ ಅಬ್ಸರ್ವೇಷನ್ ಲರ್ನಿಂಗ್. ಮತ್ತೊಬ್ಬರನ್ನ ಅನುಕರಣೆ ಮಾಡ್ತೀವಿ, ಅವರು ಮಾಡಿದ ನಂತರದಲ್ಲಿ ಅಥವಾ ಮಾಡಿದ ರೀತಿಯಲ್ಲಿ ನಾವು ನಮ್ಮ ವರ್ತನೆಗಳನ್ನ ವ್ಯಕ್ತಪಡಿಸ್ತಾ ಹೋಗ್ತೀವಿ. ಓಕೆ, ಸೊ ಇದು ಕೇವಲ ಚೈಲ್ಡ್ಹುಡ್ ನಲ್ಲೇ ಆಗುತ್ತೆ, ಅಡೋಲಸೆಂಟ್ ನಲ್ಲಿ ಆಗುತ್ತೆ, ಅಥವಾ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಏಜ್ ಗ್ರೂಪ್ ನಲ್ಲಿ ಆಗುತ್ತೆ ಅನ್ನೋದು ಅಲ್ಲ. ಓಕೆ, ಇದು ಯಾವುದೇ ಒಬ್ಬ ವ್ಯಕ್ತಿಯ ಲೈಫ್ ಸ್ಪ್ಯಾನ್ ಅಂತ ತೆಗೆದುಕೊಂಡ್ರೆ, ಅಂದ್ರೆ ಫ್ರಮ್ ಬರ್ತ್ ಇಂದ ಸಾಯೋವರೆಗೂ ಯಾವುದೇ ಹಂತದಲ್ಲಿ ಬೇಕಾದ್ರೂ ಸಹ ಇದು ರೂಪುಗೊಳ್ಳಬಹುದು, ಯಾವುದೇ ಹಂತದಲ್ಲಿಯೂ ಸಹ ಇದು ವ್ಯಕ್ತವಾಗಬಹುದು. ಅಂದ್ರೆ ಅಬ್ಸರ್ವೇಷನ್ ಲರ್ನಿಂಗು ಯಾವುದೇ ಒಂದು ಕ್ಯಾಟಗರಿ, ಏಜ್ ಗ್ರೂಪು, ವ್ಯಕ್ತಿ ಅಥವಾ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ. ಇಟ್ ಈಸ್ ಅಪ್ಲಿಕೇಬಲ್ ಟು ಎವ್ರಿ ಒನ್. ಎರಡನೇದು ಈ ಪಾವ್ಲೋವ್ ಅವರ ಶಾಸ್ತ್ರೀಯ ಅನುಬಂಧನ ಕಲಿಕೆ. ಸೊ ನಮಗೆ ಈ ಶಾಸ್ತ್ರೀಯ ಅನುಬಂಧನ ಅಂತ ಅಂದ್ರೆ ಏನು ಅಂತ ಗೊತ್ತಿದೆ. ಲರ್ನಿಂಗ್ ಒಂದು ಥಿಯರಿ, ಇಂಪಾರ್ಟೆಂಟ್ ಥಿಯರಿ. ಅಂದ್ರೆ ಒಂದು ಅಸಹಜವಾಗಿರ್ತಕ್ಕಂತಹ ಒಂದು ಪ್ರಚೋದನೆಗೆ ಒಂದು ಜೀವಿ ಅಥವಾ ಒಂದು ವ್ಯಕ್ತಿ ಸಹಜವಾದಂತ ಪ್ರತಿಕ್ರಿಯೆಗಳನ್ನ ಮಾಡೋದನ್ನ ಕಲಿತ್ರೆ ಅದನ್ನ ಶಾಸ್ತ್ರೀಯ ಅನುಬಂಧನ ಕಲಿಕೆ ಅಂತ ಕರಿತೀವಿ. ಓಕೆ, ಸೊ ಹೀಗೆ ಅಸಹಜ ಪ್ರಚೋದನೆಗೆ ಹೇಗೆ ಸಹಜ ಪ್ರತಿಕ್ರಿಯೆಗಳನ್ನ ಜೀವಿ ಕಲಿಯುತ್ತೆ ಅಥವಾ ಸಹ ಸಂಬಂಧಗಳನ್ನ ಕಂಡುಕೊಳ್ಳುತ್ತೆ ಅನ್ನೋದೇ ಈ ಶಾಸ್ತ್ರೀಯ ಅನುಬಂಧನ ಕಲಿಕೆಯ ತತ್ವ. ಓಕೆ, ಸೊ ಹೀಗೆ ಬೆಲ್ನ ಜೊತೆಗೆ ಆಹಾರವನ್ನ ಕೊಡ್ತಾ ಹೋದಾಗ ಜೀವಿ ಏನ್ ಮಾಡುತ್ತೆ, ಅದನ್ನ ನೋಡಿದ ತಕ್ಷಣ, ಆಹಾರವನ್ನು ಕಂಡ ತಕ್ಷಣ ಜೊಲ್ ಸುರಿಸೋದು ಕಂಡು ಬರುತ್ತೆ. ಇಟ್ ಈಸ್ ಸಹಜವಾದಂತಹ ಒಂದು ಪ್ರತಿಕ್ರಿಯೆ. ಓಕೆ, ಸೊ ಅನೇಕ ಬಾರಿ ಇದು ಪುನರಾವರ್ತನೆಗೊಳ್ತಾ ಹೋದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ನಾಯಿ ಏನ್ ಮಾಡುತ್ತೆ, ನೆಕ್ಸ್ಟ್ ಆ ಅನುಬಂಧನ ಈ ಬೆಲ್ಲಿಗೆ, ಅಸಹಜ ಪ್ರಚೋದನೆಗೆ ಅಸೋಸಿಯೇಟ್ ಆಗುತ್ತೆ. ಯಾವಾಗ ಬೆಲ್ ಶಬ್ದ ಬರುತ್ತೆ, ಆ ಜೀವಿಗೆ ಒಂದು ಅನುಭವಕ್ಕೆ ಬರುತ್ತೆ, ಬೆಲ್ ಆದ ತಕ್ಷಣ ನನಗೆ ಆಹಾರ ಬರುತ್ತೆ ಅನ್ನೋ ಒಂದು ನಂಬಿಕೆ. ಯಾಕೆಂದ್ರೆ ಪುನರಾವರ್ತನೆ ಆಗ್ತಾ ಇರುತ್ತೆ. ನಂತರದಲ್ಲಿ ಈ ಅಸಹಜ ಪ್ರಚೋದನೆಗೆನೆ ಜೀವಿ ಜಲ್ಸಿಸುವಂತಹ ಒಂದು ಪ್ರತಿಕ್ರಿಯೆಗಳನ್ನ ನಾವು ನೋಡ್ತೀವಿ. ಯಾವಾಗ ಈ ಒಂದು ಅಸಹಜ ಪ್ರಚೋದನೆ ಅಂದ್ರೆ ಬೆಲ್ ಶಬ್ದಕ್ಕೆ ಜೀವಿ ಸಹಜವಾದಂತಹ ಒಂದು
ಪ್ರತಿಕ್ರಿಯೆಗಳನ್ನ ಕೊಡ್ಲಿಕ್ಕೆ ಶಕ್ತ ಆದ್ರೆ ಅದನ್ನ ನಾವು ಶಾಸ್ತ್ರೀಯ ಅಂತದ್ದೇ ಆದಂತಹ ಅನುಬಂಧನೆಗಳಿಗೆ ನಾವು ಒಳಪಡ್ತೀವಿ. ಓಕೆ, ಸೊ ಎಲೆಕ್ಷನ್ ಬಂತು, ಅನೇಕ ಸ್ಕೀಮ್ಸ್ಗಳು ಬರುತ್ತೆ. ಓಕೆ, ರೈತರಿಗೆ ಅಥವಾ ವರ್ಕರ್ಸ್ಗೆ, ಕೂಲಿ ಕಾರ್ಮಿಕರಿಗೆ ಅನೇಕ ಪ್ರೋಗ್ರಾಮ್ಸ್ಗಳು ಘೋಷಣೆ ಆಗುತ್ತೆ, ಅಥವಾ ನಾವೇನಾರು ಇನ್ಕ್ರಿಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಅಥವಾ ಏನಾರು ಬೋನಸ್ ಏನಾರು ಒಂದು ಇದು ಮಾಡ್ತಾ ಇರ್ತೀವಿ. ಇಂಥ ಎಲೆಕ್ಷನ್ ಮೂಮೆಂಟ್ ಅಲ್ಲಿ ಸಹಜವಾಗಿ ಏನಾರು ಒಂಚೂರು ಡಿಮ್ಯಾಂಡ್ ಇಟ್ರೆ, ಸ್ಟ್ರೈಕ್ ಮಾಡಿದ್ರೆ, ಓಕೆ, 10ರಲ್ಲಿ ಒಂದು 5-6 ಆದ್ರೂ ಈಡೇರಿಸ್ತಾರೆ. ಈ ರೀತಿಯಾದಂತಹ ಒಂದು ಇನ್ಫ್ಲೂಯೆನ್ಸ್. ಓಕೆ, ಸೊ ಹೇಗೆ ಏನೋ ಒಂದು ಕಾರಣಕ್ಕೆ ಸಂದರ್ಭವನ್ನ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಸಹಜ ಪ್ರಚೋದನೆ ಮತ್ತು ಅಸಹಜ ಪ್ರಚೋದನೆಗಳ ನಡುವೆ ಇರ್ತಕ್ಕಂಥ ಗ್ಯಾಪ್ಗಳನ್ನ ಫುಲ್ಫಿಲ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇದು ಈ ಸಾಮಾಜಿಕ ಸಂಬಂಧಗಳ ನಡುವೆ, ವ್ಯಕ್ತಿಗಳ ಸಂಬಂಧಗಳ ನಡುವೆ, ಸಾಮಾಜಿಕ ಸಂದರ್ಭಗಳಲ್ಲಿ ನಡುವೆ ಆಗಿರ್ತಕ್ಕಂಥ ವಿವಿಧ ಅನುಬಂಧನಗಳ ನಡುವೆ ಹೇಗೆ ಈ ಶಾಸ್ತ್ರೀಯ ಅನುಬಂಧನ ಕಲಿಕೆಯನ್ನ ಒಂದು ಥಿಯರಿಯನ್ನ, ಒಂದು ಸಿದ್ಧಾಂತದ ನಿಯಮಗಳನ್ನ ಅಳವಡಿಸ್ಕೋಬಹುದು ಅನ್ನೋದು ನಾವು ನೋಡ್ತಾ ಹೋಗ್ಬಹುದು. ಎರಡನೇದು BF ಸ್ಕಿನ್ನರ್. ಮೂರನೇದು ಈ ಪುನರ್ಬಲನ ನಿಯಮ. 1938ರಲ್ಲಿ ಈ BF ಸ್ಕಿನ್ನರ್ ಅವರು ಪ್ರಯೋಗಗಳನ್ನ ಮಾಡ್ತಾರೆ. ಅಂದ್ರೆ ನಮ್ಮಲ್ಲಿ ಪುನರ್ಬಲನ, ರೈನ್ಫೋರ್ಸ್ಮೆಂಟ್. ಓಕೆ, ಸೊ ನಾವು ಏನಾದ್ರು ಒಂದು ಜೀವಿಗೆ ಏನಾದ್ರು ಒಂದು ಆಕ್ಟಿವಿಟೀಸ್ ಮಾಡಿದ್ರೆ, ಅಂದ್ರೆ ಒಂದು ಪಾರಿವಾಳದ ಮೇಲೆ ಒಂದು BF ಸ್ಕಿನ್ನರ್ ಒಂದು ಪ್ರಯೋಗನ ಮಾಡ್ತಾರೆ. ಸೊ ಅಲ್ಲಿ ಅನೇಕ ಬಜಾರ್ಸ್ಗಳಿರುತ್ತೆ, ಅದು ಕಸಿವಾಗಿರುತ್ತೆ ಪಾರಿವಾಳಕ್ಕೆ. ಸೊ ಆ ಪಾರಿವಾಳಕ್ಕೆ ನಿರ್ದಿಷ್ಟವಾದ ಪ್ರತಿಕ್ರಿಯೆಗಳನ್ನ ಅದೇನಾರು ಅಥವಾ ಚಟುವಟಿಕೆಗಳನ್ನ ಅದ್ರಲ್ಲಿ ಯಾವ್ದಾದ್ರು ಒಂದು ಬಜಾರ್ಸ್ ಅನ್ನ ಅದನ್ನು ಕುಕ್ಕಿದ್ರೆ ಪಾರಿವಾಳ ಅದಕ್ಕೆ ಆಹಾರದ ತುಂಡುಗಳು ಅಥವಾ ಆಹಾರದ ಕಾಳುಗಳು ಅದಕ್ಕೆ ಬಂದು ಬೀಳುತ್ತೆ. ಅದ್ರ ಮುಂದಕ್ಕೆ ಆಹಾರದ ಕಾಳುಗಳು ಬರುತ್ತೆ. ಸೊ ಅದು ರ್ಯಾಂಡಮ್ ಆಗಿ ಕುಕ್ತಾ ಹೋಗುತ್ತೆ, ಸುಲಭಕ್ಕೆ ಅದು ಗೊತ್ತಾಗೋದಿಲ್ಲ ಯಾವ ಬಜರ್ ಅಥವಾ ನಾನು ಪ್ರೆಸ್ ಮಾಡಬೇಕು ಅನ್ನೋದು. ಸೊ ಯಾವುದೋ ಒಂದು ಹಂತದಲ್ಲಿ ಸರಿಯಾದ ಲಿವರ್ ಅನ್ನ ಅಥವಾ ಬಜರ್ ಅನ್ನ ಅದು ಕುಕ್ಕುತ್ತೆ, ಅದಕ್ಕೆ ಆಹಾರದ ಕಾಳುಗಳು ಬರುತ್ತೆ. ಸೊ ಹೀಗೆ ಟ್ರಯಲ್ ಅಂಡ್ ಎರರ್, ಓಕೆ, ಆಗ್ತಾ 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 ಅನೇಕ ಯತ್ನಗಳು ಆಗ್ತಾ ಸೊ ಆ ಒಂದು ಪಾರಿವಾಳ ಅಥವಾ ಒಂದು ಜೀವಿ ಏನ್ ಮಾಡುತ್ತೆ, ನಿರ್ದಿಷ್ಟವಾದಂತಹ ಒಂದು ಚಟುವಟಿಕೆಯನ್ನ ತೋರಿಸುವಂತದನ್ನ ಕಲಿಯುತ್ತೆ. ಹಸಿವಾದಾಗ ಆ ಬಜರ್ ಅಥವಾ ಆ ಒಂದು ಲಿವರ್ ಅನ್ನ ಕುಕ್ಕಿ ಆಹಾರವನ್ನ ಪಡೆದುಕೊಳ್ಳುವಂಥದ್ದು. ಇದು ಯಾವಾಗ ಆಗುತ್ತೆ? ಅನೇಕ ಟ್ರಯಲ್ ಅಂಡ್ ಎರರ್ಗಳ ಆದಂತಹ ನಂತರದಲ್ಲಿ, ಅನುಭವಕ್ಕೆ ಬಂದ ನಂತರದಲ್ಲಿ ನಿರ್ದಿಷ್ಟವಾದಂತಹ ವರ್ತನೆಗಳನ್ನ, ನಿರ್ದಿಷ್ಟವಾದಂತಹ ಚಟುವಟಿಕೆಗಳನ್ನ ತೋರಿಸ್ತಾ ಹೋಗ್ತವೆ. ಸೊ ಇದನ್ನೇ ಅನೇಕ ಪುನರ್ಬಲನ ಅಂತ ಕರೀತಾರೆ. ಈ ಪುನರ್ಬಲನದಲ್ಲಿ ಅನೇಕ ನಿಯಮಗಳು ಬರುತ್ತೆ, ಹಂತಗಳು ಬರುತ್ತೆ. ಓಕೆ, ಇಷ್ಟು ಚಟುವಟಿಕೆ ಆದ್ರೆ ಫಿಕ್ಸ್ಡ್ ರೇಷಿಯೋ, ವೇರಿಯೇಬಲ್ ರೇಷಿಯೋ ಹೇಗೆ ಬದಲಾಗುತ್ತೆ. ವೇರಿಯೇಬಲ್ ರೇಷಿಯೋ ಇತ್ತು ಅಂತ ಅಂದಾಗ ಸೊ ಹೇಗೆ ಬದಲಾಗುತ್ತೆ ಮತ್ತೆ ಹೇಗೆ ನಾವು ನಿರ್ದಿಷ್ಟವಾದಂತಹ ವರ್ತನೆಯನ್ನು ನಾವು ನಿರೀಕ್ಷಿಸಬಹುದು ಅಥವಾ ಯಾವ ವರ್ತನೆಗಳನ್ನ ನಾವು ನಿರೀಕ್ಷಿಸಬಹುದು ಅನ್ನೋ ಒಂದು ಅನೇಕ ನಿಯಮಗಳನ್ನ ಈ ಒಂದು ಪುನರ್ಬಲನ ಸಿದ್ಧಾಂತಗಳ ಆಧಾರದ ಮೇಲೆ ನಾವು ಮಾಡ್ಕೋಬಹುದು. ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಯಾವೆಲ್ಲ ಚಟುವಟಿಕೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಾದ್ರು ಒಂದು ಕೊಟ್ಟು ಸ್ಯಾಲರಿಯನ್ನ 5%, 2% ಇನ್ಕ್ರೀಸ್ ಮಾಡೋದ್ರ ಮುಖಾಂತರ ಅಡಿಷನಲ್ ಏನೆಲ್ಲ ಕೆಲಸಗಳನ್ನ ನಾವು ತೆಗೆದುಕೊಳ್ಳಬಹುದು. ಓಕೆ, ಸೊ ಹೀಗೆ ಈ BF ಸ್ಕಿನ್ನರ್ ಅವರು ಕೊಟ್ಟಿರ್ತಕ್ಕಂಥ ಚಟುವಟಿಕೆಗಳನ್ನ, ಅಂತರ್ಗತ ಚಟುವಟಿಕೆಗಳನ್ನ ನಾವು ಮಾಡ್ತಾ ಹೋಗ್ಬೋದು. ಸೊ ಇಷ್ಟೂನು ಈ ಬಂಡೂರಾರವರು ಕೊಟ್ಟಿರ್ತಕ್ಕಂತಹ ಈ ಅಬ್ಸರ್ವೇಷನ್ ಲರ್ನಿಂಗು, ಪಾವ್ಲೋವ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಶಾಸ್ತ್ರೀಯ ಅನುಬಂಧನ ಕಲಿಕೆ, ಮತ್ತೆ BF ಸ್ಕಿನ್ನರ್ ಅವರು ಕೊಟ್ಟಿರ್ತಕ್ಕಂಥ ಪುನರ್ಬಲನ ವಿಧಾನ. ಸೊ ಈ ಎಲ್ಲಾ ಸಿದ್ಧಾಂತಗಳ ಮುಖಾಂತರ, ಅಂದ್ರೆ ಕಲಿಕಾ ಸಿದ್ಧಾಂತಗಳ ಮುಖಾಂತರ ನಮ್ಮಲ್ಲಿ ಇರ್ತಕ್ಕಂತಹ ವರ್ತನೆ ಇನ್ನೊಂದು ಸೋಷಿಯಲ್ ಫ್ಯಾಕ್ಟರ್ಸ್ ಅಥವಾ ಬೇರೆ ಫ್ಯಾಕ್ಟರ್ಸ್ಗಳು ನಮ್ಮ ವರ್ತನೆಗಳನ್ನ ಬದಲಾಯಿಸಬಹುದು, ಅಸೋಸಿಯೇಟ್ ಮಾಡಬಹುದು ಅಥವಾ ಅನುಬಂಧನೆಗೆ ಆಗಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಹೋಗ್ತಾರೆ. ಓಕೆ, ಅಂದ್ರೆ ನಮ್ಮ ವರ್ತನೆಯನ್ನ, ಉದಾಹರಣೆಗೆ ಇನ್ನೊಂದಿದೆ,
B.F. ಸ್ಕಿನ್ನರ್ ಇನ್ನೊಂದು ಲರ್ನಿಂಗ್ ಆಸ್ಪೆಕ್ಟ್ ಏನಪ್ಪಾ ಅಂತಂದ್ರೆ ಕ್ರಿಯಾತ್ಮಕ ಅನುಬಂಧನೆ. ಅನುಬಂಧನೆಗೆ ಒಂದು ಪ್ರಮುಖ ಉದಾಹರಣೆ, ಒಂದು ಮಗುವಿನ ಮೇಲೆ ಒಂದು ಮಗು ಮತ್ತೆ ಮೊಲಗಳನ್ನ ಆಧಾರವಾಗಿ ಇಟ್ಕೊಂಡು ಮಾಡಿರುವಂಥದ್ದು. ಸೊ ಏನು, ಒಂದು ಮಗು ಒಂದು ಪ್ಲೆಸೆಂಟ್ ಆಗಿರ್ತಕ್ಕಂಥ ಒಂದು ವಾತಾವರಣ ಇತ್ತು ಅಂತ ಅಂದಾಗ ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ, ಅದೇ ಮಗು ಅಂತಹದ್ದೇ ಸಂದರ್ಭದಲ್ಲಿ ವಿಭಿನ್ನ ಅನುಭವವನ್ನ ಏನಾದ್ರೂ ನಾವು ಅಸೋಸಿಯೇಟ್ ಮಾಡೋದ್ರಿಂದ ವರ್ತನೆ ಬದಲಾವಣೆಗಳನ್ನ ಬದಲಾಯಿಸಬಹುದಾ, ಅಥವಾ ಬದಲಾಯಿಸಲಿಕ್ಕೆ ಏನೆಲ್ಲ ಕಾರಣಗಳು ಆ ಮಗುವಿನಲ್ಲಿ ಆ ಬದಲಾವಣೆಗಳನ್ನು ತರುತ್ತವೆ ಅನ್ನೋದು ಪ್ರಮುಖ ವಿಷಯ. ಸೊ ಇಲ್ಲಿ ಒಂದು ಮಗು ಒಂದು ಮೊಲವನ್ನ ಬಿಟ್ಟಿರ್ತಾರೆ, ಆ ಮಗು ಸುತ್ತ ಅದು ಓಡಾಡ್ಕೊಂಡಿರುತ್ತೆ, ಅದು ಏನು ಮಾಡೋದಿಲ್ಲ, ಅಂದ್ರೆ ಆರ್ಮ್ ಮಾಡೋದಿಲ್ಲ ಮಗುವಿಗೆ. ಸೊ ಅದನ್ನ ನೋಡಿದ್ರೆ ನಗೋ ಅಂಥದ್ದು, ಇಟ್ಕೊಳಕ್ ಹೋಗುವಂಥದ್ದು, ಸೊ ಈ ತರದ್ದೆಲ್ಲ ಕಂಡು ಬರ್ತಾ ಇರುತ್ತೆ ಆಕ್ಟಿವಿಟೀಸ್. ಓಕೆ, ನಗುವಂಥದ್ದು ಹ್ಯಾಪಿ ಆಗಿರುತ್ತೆ ಆ ಮಗು ಆ ಮೊಲದ ಜೊತೆಗೆ. ಸೊ ಕೆಲವೊಂದು ಬಾರಿ ಅನುಬಂಧನೆ ಹೇಗೆ ಏರ್ಪಡುತ್ತೆ ಅನ್ನೋದಾದ್ರೆ, ಸೊ ಆ ಮಗು ಆ ಮೊಲವನ್ನ, ಬಿಳಿ ಮೊಲವನ್ನ, ಓಕೆ, ಸೊ ಇನ್ನೇನು ಹಿಡಿಬೇಕು ಅನ್ನುವಂಥ ಸಂದರ್ಭದಲ್ಲಿ ಕರ್ಕಶ ಶಬ್ದವನ್ನ ಉಂಟು ಮಾಡಿದ್ರೆ, ಅಥವಾ ಅದು ಆ ಮಗುವಿಗೆ ನೆಗೆಟಿವ್ ಫೀಲ್ ಬರೋ ತರಕ್ಕೆ ಏನಾದ್ರು ಆ ಒಂದು ಇನ್ನೇನು ಹಿಡಿಬೇಕು ಅನ್ನೋಂಥ ಸಂದರ್ಭದಲ್ಲಿ ನೆಗೆಟಿವ್ ಫೀಲ್ ಬರೋ ಅಂತಹ ಮತ್ತೆ ಯಾವ್ದಾದ್ರು ಒಂದು ಶಬ್ದ ಮಾಡೋದ್ರ ಜೊತೆಗೆ ನಂತರದಲ್ಲಿ ಏನಾಗುತ್ತೆ, ಅನೇಕ ಬಾರಿ ಇದನ್ನ ಪುನರಾವರ್ತನೆ ಮಾಡುವಂತ ಸಂದರ್ಭದಲ್ಲಿ ಆ ಮಗು ಆ ಮೊಲವನ್ನ ನೋಡಿದ್ರೆ ಬೆಚ್ಚಿ ಬೀಳುವಂಥದ್ದು, ಅಥವಾ ಅಳುವಂಥದ್ದು, ಅಥವಾ ಅದರಿಂದ ದೂರ ಇರ್ಲಿಕ್ಕೆ ಪ್ರಯತ್ನ ಪಡುವಂತಹ ವರ್ತನೆಗಳನ್ನ ಅದು ತೋರಿಸ್ತಾ ಹೋಗುತ್ತೆ. ಅಂದ್ರೆ ಅನುಬಂಧನೆ, ನಾವೇನು ಕರ್ಕಶ ಧ್ವನಿ ಅಥವಾ ಅನ್ಪ್ಲೆಸೆಂಟ್ ಏನು ವಾತಾವರಣವನ್ನ ನಾವು ಸೃಷ್ಟಿ ಮಾಡ್ತೀವಿ, ಸೊ ಅದು ಅದರೊಂದಿಗೆ ಋಣಾತ್ಮಕ ಅನುಭವಗಳನ್ನ ಹೊಂದುವಂತಹ ಒಂದು ಅನುಬಂಧನೆಯಲ್ಲಿ ಜನರೇಟ್ ಆಗುತ್ತೆ. ನಂತರ ಅದಕ್ಕೆ ಬೇರೆ ಅಂಥದ್ದೇ ವಸ್ತುಗಳನ್ನ ಹೋಲುವಂತ ಇತರ ವಸ್ತುಗಳಿಗೂ ಸಹ ಆ ಅನುಬಂಧನೆ ವರ್ಗಾವಣೆಗೆ ಒಳಪಡುತ್ತೆ. ಉದಾಹರಣೆಗೆ ಆ ಮೊಲ ಒರಿಜಿನಲ್ ಏನಿರುತ್ತೆ, ಏನ್ ಓಡಾಡ್ಕೊಂಡಿರುತ್ತೆ, ಅದನ್ನ ನೋಡ್ತಿದ್ದಾಗ ಏನಾಗುತ್ತೆ, ಆ ಮಗು ಎದುರಿಕೊಳ್ಳುವಂಥದ್ದು, ಅದರಿಂದ ದೂರ ಹೋಗುವಂತ ಚಟುವಟಿಕೆಗಳನ್ನ, ವರ್ತನೆಯನ್ನ ತೋರಿಸ್ತಾ ಹೋಗುತ್ತೆ. ನಂತರದಲ್ಲಿ ಆ ಬಿಳಿ ಮೊಲವನ್ನೇ ಹೋಲುವಂತ ಇವನ್ ಗೊಂಬೆ ಇದ್ರೂ ಸಹ, ಮೊಲದ ಆಕೃತಿಯನ್ನು ಹೊಂದಿರುವಂತ ಒಂದು ಮೊಲ ಇದ್ರೂ ಸಹ, ಅಥವಾ ಒಂದು ಗೊಂಬೆ ಇದ್ರೂ ಸಹ ಆಕಾರದ್ದು, ಅದಕ್ಕೆ ಎದುರುವಂತಹ, ಅದು ಓಡಾಡುವಂತ ಶಕ್ತಿನೇ ಇರೋದಿಲ್ಲ, ಗೊಂಬೆ ಆಗಿರುತ್ತೆ ಅದು. ಆದ್ರೂ ಸಹ ಆ ಒಂದು ಮಗು ಆ ಒಂದು ಆಕಾರದ ಒಂದು ಗೊಂಬೆಯನ್ನ ನೋಡಿದ್ರೆ ಅದಕ್ಕೆ ಅನುಬಂಧನೆ ಕಲ್ಪಿಸ್ಕೊಳ್ಳುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಎರಡನೇದು ಸಂಜ್ಞಾನಾತ್ಮಕ ಸಿದ್ಧಾಂತಗಳು. ಸೊ ಇವರು ಇದರಲ್ಲೂ ಸಹ ಅನೇಕ ರೀತಿಯಾದಂತಹ ಸಿದ್ಧಾಂತಗಳನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಅದರಲ್ಲಿ ಪ್ರಮುಖವಾಗಿ ಈ ಕೊಹ್ಲರ್ ಅವರು ಈ ಅಂತರ್ಗತ ಸಿದ್ಧಾಂತಗಳನ್ನ ಮಾಡಿದ್ದಾರೆ. ಅಂದ್ರೆ ಚಿಂಪಾಂಜಿ ಮೇಲೆ ನಡೆಸಿದಂತ ಒಂದು ಪರೀಕ್ಷಣೆಗಳು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಸೊ ಏನು ಇನ್ಸೈಟ್ಫುಲ್ ಲರ್ನಿಂಗ್ ಅಂತ ಅಂದ್ರೆ, ಒಂದು ಚಿಂಪಾಂಜಿ ಇರುತ್ತೆ. ಈ ಚಿಂಪಾಂಜಿ ಒಂದು ಬಾಕ್ಸ್ನ ಹೊರಗಡೆ ಇರುತ್ತೆ. ಆ ಬಾಕ್ಸ್ ಅಂದ್ರೆ ದೊಡ್ಡ ಬಾಕ್ಸ್ನ ಮೇಲ್ಭಾಗದಲ್ಲಿ ಬಾಳೆಹಣ್ಣುಗಳನ್ನ ಕಟ್ಟಿರ್ತಾರೆ. ಅದೇ ಬಾಕ್ಸ್ನ ಒಳಗಡೆ 2 ಕೋಲುಗಳು ಇರುತ್ತೆ, ಒಂದು ಚಿಕ್ಕ ಕೋಲು, ಒಂದು ದೊಡ್ಡ ಕೋಲು. ಹಸಿವಾಗಿರ್ತಕ್ಕಂಥ ಒಂದು ಬಾಳೆಹಣ್ಣುಗಳನ್ನ ಹಿಡಿಲಿಕ್ಕೆ ಅದ್ರ ಕೈಲಿ ಆಗೋದಿಲ್ಲ. ಓಕೆ, ಸೊ ಅಲ್ಲಿ 2 ಕೋಲುಗಳು ಇರುತ್ತೆ. ಆ ಕೋಲುಗಳ ಸಹಾಯದಿಂದ ಏನ್ ಮಾಡ್ಬೋದು, ಆ ಒಂದು ಚಿಂಪಾಂಜಿ ಆ ಹಣ್ಣುಗಳನ್ನ ತನ್ನತ್ತ ಬರು ಮಾಡ್ಕೊಳ್ಬಹುದು. ಈ ರೀತಿಯಾದಂತಹ ಒಂದು ಸೆಟಪ್ ಆ ಒಂದು ಎಕ್ಸ್ಪೆರಿಮೆಂಟ್ ನ ಒಂದು ಪ್ರಮುಖ ಸೆಟಪ್ ಆಗಿರುತ್ತೆ. ಸೊ ಅನೇಕ ಪ್ರಯತ್ನಗಳನ್ನ ಮಾಡುತ್ತೆ ಚಿಂಪಾಂಜಿ, ಆದ್ರೆ ಆ ಬಾಳೆಹಣ್ಣುಗಳನ್ನ ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹೀಗೆ ಅನೇಕ ಯತ್ನಗಳನ್ನ ನಡೆಸಿದಂತ ಸಂದರ್ಭದಲ್ಲಿ, ಅಂದ್ರೆ ವಿಫಲ ಯತ್ನಗಳನ್ನ ನಡೆಸಿದ ಸಂದರ್ಭದಲ್ಲಿ, ಸೊ ಹಸಿವು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬಾಳೆಹಣ್ಣುಗಳನ್ನ ಕಿತ್ತು ತಿನ್ನುವಂಥದ್ದೇ ಒಂದು ಪ್ರಮುಖ ಟಾಸ್ಕ್ ಆಗಿರುತ್ತೆ ಚಿಂಪಾಂಜಿಗೆ.
ಸೊ ಅಲ್ಲಿ ಇರುವಂತ ಕೋಲುಗಳ ಸಹಾಯದಿಂದ ಏನಾದ್ರು ಮಾಡಬಹುದಾ, ಹಣ್ಣುಗಳನ್ನು ಕೀಳ್ಬಹುದಾ ಅಂತ ಒಂದು ಥಾಟ್ ಆ ಚಿಂಪಾಂಜಿಗೂ ಬರುತ್ತೆ. ಏನಕ್ಕೆ ಅಂತಂದ್ರೆ ಈ ಒಂದು ಎಕ್ಸ್ಪೆರಿಮೆಂಟ್ಗೆ ಚಿಂಪಾಂಜಿಯನ್ನ ಬಳಸ್ಕೊಳ್ತಾರೆ. ಏಕೆ ಅಂತಂದ್ರೆ ಚಿಂಪಾಂಜಿ ಆಲ್ಮೋಸ್ಟ್ ಅನ್ನೋದಕ್ಕಿಂತ ಒಂದು ಕೆಲವೊಂದು ಅಂಶಗಳು ಈ ಮನುಷ್ಯನ ಚಿಂತನೆಗಳು, ಎಮೋಷನ್ಸ್ಗಳು ಈ ರೀತಿಯಾಗಿ ಕೆಲವೊಂದು ಹೋಲುತ್ತೆ. ಸೊ ಹಾಗಾಗಿ ಈ ಒಂದು ಎಕ್ಸ್ಪೆರಿಮೆಂಟ್ಗೆ ಚಿಂಪಾಂಜಿಯನ್ನ ಬಳಸ್ಕೊಳ್ತಾರೆ. ಅಂದ್ರೆ ಇನ್ಸೈಟ್ಫುಲ್ ಲರ್ನಿಂಗಿಗೆ ಬೇಕಾಗಿರುವಂತಹ ಕೆಲವೊಂದು ಕಂಟೆಂಟ್ ಚಿಂಪಾಂಜಿಯಲ್ಲಿ ಇರೋದ್ರಿಂದ. ಸೊ ನಂತರದಲ್ಲಿ ಏನಾಗುತ್ತೆ, ಆ ಸಣ್ಣ ಕೋಲಿನ ಸಹಾಯದಿಂದ ದೊಡ್ಡ ಕೋಲನ್ನ ತನ್ನ ಕಡೆ ಅದು ಸೆಳ್ಕೊಳ್ಳುತ್ತೆ. ಆ ದೊಡ್ಡ ಕೋಲನ್ನ ಹಿಡಿದುಕೊಂಡು ಸೊ ಆ ಕೋಲಿನ ಸಹಾಯದಿಂದ ಈ ಬಾಳೆ ಹಣ್ಣುಗಳನ್ನ ತನ್ನತ್ತ ಬರ್ಮಾಡ್ಕೊಳ್ಳೋದಕ್ಕೆ ಅದು ಪ್ರಯತ್ನಗಳನ್ನ ನಡೆಸುತ್ತೆ. ಸೊ ಇದು ಈ ಎಕ್ಸ್ಪೆರಿಮೆಂಟ್ನ ಒಂದು ಫಾರ್ಮ್ಯಾಟ್. ಈ ಫಾರ್ಮ್ಯಾಟ್ ಅನ್ನ ರೀಚ್ ಆಗ್ಲಿಕ್ಕೆ ಅನೇಕ ಯತ್ನಗಳನ್ನ ನಡೆಸುತ್ತೆ ಚಿಂಪಾಂಜಿ. ನಂತರದಲ್ಲಿ ಅದು ಯಶಸ್ವಿ ಆಗುತ್ತೆ. ಅದು ಚಿಂಪಾಂಜಿ ಅಂದ್ರೆ ಅದ್ರ ಉದ್ದೇಶ, ಈ ಎಕ್ಸ್ಪೆರಿಮೆಂಟ್ನ ಡಿಸೈನ್ ಯಾವ ರೀತಿಯಾಗಿರುತ್ತೆ ಅನ್ನೋದಾದ್ರೆ, ಸೊ ಒಮ್ಮೆಲೆ ಆ ಚಿಂಪಾಂಜಿಗೆ ದೊಡ್ಡ ಕೋಲು ಸಿಗೋದಿಲ್ಲ. ಸಣ್ಣ ಕೋಲುಗಳ ಸಹಾಯದಿಂದನೇ ಸಹ ಅದು ದೊಡ್ಡ ಕೋಲನ್ನ ಪಡ್ಕೋಬೇಕಾಗಿರುತ್ತೆ. ಸೊ ಆ ದೊಡ್ಡ ಕೋಲಿನ ಸಹಾಯದಿಂದನೇ ಹಣ್ಣುಗಳನ್ನ ತನ್ನತ್ತ ಸೆಳೆಯುವಂತಹ ಒಂದು ಆಲೋಚನೆ ಒಬ್ಬ ಎಕ್ಸ್ಪೆರಿಮೆಂಟರ್ಗೆ ಇರುತ್ತೆ. ಅಂದ್ರೆ ಇನ್ಸೈಟ್ ಅದು ಹೇಗ್ ಬರುತ್ತೆ, ತನ್ನಷ್ಟಕ್ಕೆ ತಾನು ಹೇಗೆ ಒಳಿಯುತ್ತೆ, ಆ ಮುಖಾಂತರ ಹೇಗೆ ತನ್ನ ಹಸಿವನ್ನ ಅದು ನಿವಾರಿಸಿಕೊಳ್ಳುತ್ತೆ. ಓಕೆ, ಸೊ ಈ ಒಂದು ಪರೀಕ್ಷಣದಲ್ಲಿ ಚಿಂಪಾಂಜಿ ಯಶಸ್ವಿ ಆಗುತ್ತೆ. ಸೊ ಹೀಗೆ ಒಬ್ಬ ವ್ಯಕ್ತಿ ಸಮಾಜದೊಂದಿಗೆ ಸೊ ಅನೇಕ ಮನೋಭಾವಗಳು, ಅನೇಕ ನಿಯಮಗಳು, ಫಾರ್ ಎಕ್ಸಾಂಪಲ್ ಸಾಧನಾ ಅಭಿಪ್ರೇರಣೆಗಳು, ಅನೇಕ ನೀತಿ ನಿಯಮಗಳನ್ನ ಹೊಂದಿರ್ತಾನೆ. ಅದು ಹೇಗೆ ಸಮಾಜದ ಮೇಲೆ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡ್ಕೊಳ್ತಾ ಹೋಗ್ತಾನೆ. ಸಮಾಜ ಸಮ್ಮತ, ಈಗ ನಾವು ಇರುವಂತಹ ರೀತಿ ಒಮ್ಮೆ ಇರುತ್ತೆ, ಒಂದು ರೀತಿನಲ್ಲಿರುತ್ತೆ. ಆದ್ರೆ ನಾವು ಸಮಾಜದೊಂದಿಗೆ ಅಥವಾ ಸಮಾಜಕ್ಕೆ ತೋರ್ಪಡಿಸಿಕೊಳ್ಳುವಂತಹ ರೀತಿ ಅಥವಾ ಪ್ರೊಜೆಕ್ಟ್ ಮಾಡ್ಕೊಳ್ಳುವಂತಹ ರೀತಿ ಮತ್ತೊಂದು ರೀತಿಯಾಗಿರುತ್ತೆ. ಅಂದ್ರೆ ಇದಕ್ಕೆ ಡಿಸೈಡಿಂಗ್ ಫ್ಯಾಕ್ಟರ್ಸ್ ಏನಪ್ಪಾ ಅಂತಂದ್ರೆ ಸಮಾಜ ಅಥವಾ ಒಂದು ಸಮುದಾಯ, ನಾನು ಏನು ಅನ್ನೋದು ಪ್ರೊಜೆಕ್ಟ್ ಮಾಡ್ಕೊಳ್ಳುವಂಥದ್ದೇ ಇಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಅದು ಯಾವಾಗ ಸಂದರ್ಭದಿಂದ ಸಂದರ್ಭಕ್ಕೆ, ಓಕೆ, ಅಥವಾ ಸಮುದಾಯದಿಂದ ಸಮುದಾಯಕ್ಕೆ. ಸೊ ನಾನು ಒಬ್ಬ ವ್ಯಕ್ತಿ ಅಥವಾ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅವನು ತೋರುವಂತಹ ಒಂದು ವರ್ತನೆ, ತನಗೆ ಗೊತ್ತಿರುವಂತಹ ವ್ಯಕ್ತಿಗಳ ಜೊತೆಗೆ ತೋರುವಂತಹ ಒಂದು ವರ್ತನೆ, ಗೊತ್ತಿಲ್ಲದಲೇ ಇರತಕ್ಕಂತಹ ಜನಗಳ ನಡುವೆ ಅದೇ ವ್ಯಕ್ತಿ ಅಥವಾ ಯಾವ್ದಾರೋ ಒಂದು ಮೆಟ್ರೋಪಾಲಿಟನ್ ಸಿಟಿ, ಡೆಲ್ಲಿ, ಗೋವಾ ಅಥವಾ ಬೇರೆ ಬೇರೆ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ತೋರಿಸುವಂತಹ ಒಂದು ವರ್ತನೆ ಯಾವ ರೀತಿ ಇರುತ್ತೆ. ಅಥವಾ ಒಬ್ಬ ವ್ಯಕ್ತಿ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ, ಅಂದ್ರೆ ತನ್ನದೇ ಆದಂತಹ 4 ಗೋಡೆಗಳ ನಡುವೆ ಇರತಕ್ಕಂತಹ ಒಂದು ಸಂದರ್ಭದಲ್ಲಿ ಹೇಗೆ ವರ್ತನೆಗಳನ್ನು ಮಾಡ್ಕೊಳ್ತಾರೆ, ಈಗ ಹೇಗೆ ಸ್ಥಳದಿಂದ ಸ್ಥಳಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ ಅಥವಾ ಸನ್ನಿವೇಶದಿಂದ ಸನ್ನಿವೇಶಕ್ಕೆ ಬದಲಾವಣೆ ಆಗ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿಯ ವರ್ತನೆಗಳು ಹೇಗೆ ಅನೇಕ ಆಯಾಮಗಳನ್ನ ಹೊಂದುತ್ತಾ ಹೋಗುತ್ತೆ ಅನ್ನೋದು ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಅದೇ ರೀತಿ ಅದರಲ್ಲಿ ಅನೇಕ ನಿಯಮಗಳು ಬರುತ್ತೆ, ಪ್ರಾಕ್ಸಿಮಿಟಿ ಬರುತ್ತೆ, ಸಿಮಿಲಾರಿಟೀಸ್ ಬರುತ್ತೆ, ಓಕೆ, ಆಕಾರ ಮತ್ತು ಆಕೃತಿ, ಹಿನ್ನೆಲೆ ಮತ್ತೆ ಆಕೃತಿ. ಸೊ ಹೀಗೆ ಅನೇಕ ಸಿದ್ಧಾಂತಗಳು, ನಿಯಮಗಳು ಈ ಗೆಸ್ಟಾಲ್ಟ್ ಸಿದ್ಧಾಂತದಲ್ಲಿ ಬರುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಆಬ್ಜೆಕ್ಟ್ ಅನ್ನ ನೋಡೋದೇ ಆದ್ರೆ ಕೇವಲ ಆಕಾರ ಅಥವಾ 2 ಡೈಮೆನ್ಷನಲ್ ನೋಡೋದಿಲ್ಲ, ಮತ್ತೊಂದು ಡೈಮೆನ್ಷನ್ ಅಂದ್ರೆ ಹೋಲಿಸ್ಟಿಕ್ ಅಪ್ರೋಚ್ಗಳ ಮುಖಾಂತರ ಒಬ್ಬ ವ್ಯಕ್ತಿ ತನ್ನ ಎದುರಿಗೆ ಇರ್ತಕ್ಕಂಥ ಒಂದು ಆಬ್ಜೆಕ್ಟಿವ್ ಪರ್ಸೀವ್ ಮಾಡ್ಕೊಳ್ತಾನೆ. ಅದರ ಮುಖಾಂತರ ತನ್ನದೇ ಆದಂತಹ ಒಂದು ಅರ್ಥ ವಿವರಣೆಗಳನ್ನ ಕೊಡ್ತಾ ಹೋಗ್ತಾನೆ ಅನ್ನೋದು ಈ ಒಂದು ಗೆಸ್ಟಾಲ್ಟ್ ಸಿದ್ಧಾಂತದ ನಿಯಮಗಳು. ಅಂದ್ರೆ ಸಿಮಿಲಾರಿಟಿ, ಓಕೆ, ಒಂದು ಸಮೂಹ ಇರುತ್ತೆ, ಎಲ್ರೂ ಒಂದೇ ತರಗತಿನಲ್ಲಿ ಇರ್ತಕ್ಕಂಥ ಹುಡುಗರು ಅಥವಾ ಒಂದು ವಿದ್ಯಾರ್ಥಿ ಸಮೂಹ ಅಥವಾ ಸಮುದಾಯ, ಅವರನ್ನ 2 ಗುಂಪು ಮಾಡಬೇಕು ಅನ್ನೋದಾದ್ರೆ ಒಂದು ಆಟಕ್ಕೆ
ಎರಡು ಗುಂಪು ಮಾಡಬೇಕು ಅಂತಂದ್ರೆ ಈಸಿಯಾಗಿ ನಾವು ಯಾವ ರೀತಿ ಮಾಡ್ತೀವಿ, ಅದು ಯಾವ ರೀತಿ ಮಾಡಬಹುದು ಅನ್ನೋದೇ ಆದ್ರೆ, ಸೊ ಮೇಲ್ಸ್ ಎಲ್ಲ ಒಂದ್ ಕಡೆ ಬರೀ, ಫಿಮೇಲ್ಸ್ ಎಲ್ಲ ಒಂದ್ ಕಡೆ ಬನ್ನಿ. ಸೊ ಈಸಿಯಾಗಿ ನಮಗೆ ಎರಡು ಗುಂಪುಗಳು ಆಗುತ್ತೆ. ಓಕೆ, ಸೊ ಅಂದ್ರೆ ಸಿಮಿಲಾರಿಟೀಸ್, ಯಾವುದಾದ್ರೂ ಒಂದು ಗುಣಲಕ್ಷಣಗಳಲ್ಲಿ ಇರ್ತಕ್ಕಂಥ ಸಿಮಿಲಾರಿಟೀಸ್ಗಳ ಆಧಾರದ ಮೇಲೆ ನಾವು ಸುಲಭಕ್ಕೆ ಎರಡು ಗುಂಪುಗಳನ್ನು ಮಾಡ್ತೀವಿ. ಓಕೆ, ಸೊ ಹುಡುಗಿಯರದ್ದೇ ಒಂದು ಗುಂಪು, ಹುಡುಗರದ್ದೇ ಒಂದು ಗುಂಪು. ಅದರಲ್ಲಿ ಮತ್ತೆ ಎರಡು ಗುಂಪು ಮಾಡಬೇಕು ಅಂದ್ರೆ ಹುಡುಗಿಯರ ತಂಡದಲ್ಲಿ ಎರಡು ಗುಂಪುಗಳು, ಹುಡುಗರ ತಂಡದಲ್ಲಿ ಎರಡು ಗುಂಪುಗಳು ಮಾಡಬೇಕು ಅನ್ನೋದಾದ್ರೆ ಹೇಗ್ ಮಾಡ್ಬೋದು, ಅಥವಾ ನಾವು ಹೇಗೆ ಸಾಮಾನ್ಯಕ್ಕೆ ಹೇಗೆ ಮಾಡ್ತೀವಿ, ಅಥವಾ ಅವರ ಹೈಟ್ ನ ಆಧಾರದ ಮೇಲೆ, ಅಥವಾ ಫಿಸಿಕಲ್ ನ ಸ್ಟ್ರೆಂತ್ ನ ಆಧಾರದ ಮೇಲೆ, ಅಥವಾ ಓಕೆ, ಅಥವಾ ಇನ್ಯಾವುದಾರೋ ಒಂದು ಎಲಿಮೆಂಟ್ಗಳನ್ನ ತೆಗೆದುಕೊಂಡು ಅನೇಕ ನಿಯಮಗಳ ಆಧಾರದ ಮೇಲೆ ಗುಂಪುಗಳನ್ನು ಮಾಡೋದನ್ನು ನಾವು ನೋಡ್ಬೋದು. ಅಥವಾ ಮೊದಲನೇದಾಗಿ ನಾವು ತೆಗೆದುಕೊಳ್ಳೋದಾದ್ರೆ ಹೈಟ್ಗಳ ಆಧಾರದ ಮೇಲೆ. ಓಕೆ, ಸೊ ಒಂದು ಮಿನಿಮಮ್ ಹೈಟ್ ಅಂತ ಇಟ್ಕೊಳ್ಳೋದು, ಅದಕ್ಕಿಂತ ಕಡಿಮೆ ಇರೋದೆಲ್ಲ ಒಂದು ಗುಂಪು, ಅದಕ್ಕಿಂತ ಮೇಲ್ಪಟ್ಟಿರುವಂತವ್ರದೆಲ್ಲ ಇನ್ನೊಂದು ಗುಂಪು. ಅದೇ ರೀತಿ ಫಿಮೇಲ್ ಅಲ್ಲಿ ಸೊ ಒಂದು ಹೈಟ್ ಅನ್ನ ಡಿಸೈಡ್ ಮಾಡುವಂಥದ್ದು, ಕಡಿಮೆ ಇರುವಂತವ್ರೆಲ್ಲ ಹೈಟ್ ಅಲ್ಲಿ ಸೊ ಒಂದು ಗುಂಪು, ಮಿನಿಮಮ್ ಅಥವಾ ಏನು ನಾವು ಡಿಸೈಡ್ ಮಾಡ್ಕೊಂಡಿರ್ತೀವಿ ಅದಕ್ಕಿಂತ ಹೆಚ್ಚು ಇರುವಂತವರೆಲ್ಲ ಮತ್ತೊಂದು ಗುಂಪು. ಸೊ ಹೀಗೆ ಅನೇಕ ಗುಂಪುಗಳನ್ನ ಮಾಡ್ತಾ ಹೋಗ್ತೀವಿ. ಯಾವುದರ ಆಧಾರದ ಮೇಲೆ? ಸಿಮಿಲಾರಿಟೀಸ್ ಅಥವಾ ಒಂದು ಕ್ಯಾಟಗರಿ. ಸೊ ಹೀಗೆ ನಾವು ಸಮುದಾಯದೊಂದಿಗೆ ಅನೇಕ ರೀತಿಯಾಗಿ ನಾವು ವ್ಯವಹಾರ ಮಾಡಬೇಕು ಅನ್ನೋದೇ ಆದ್ರೆ, ಅನೇಕ ಸಿದ್ಧಾಂತಗಳನ್ನ ನಾವು ಅಲ್ಲಿ ಅಪ್ಲೈ ಮಾಡಬೇಕು ಅನ್ನೋದೇ ಆದ್ರೆ, ಸೊ ಈ ಗೆಸ್ಟಾಲ್ಟ್ ಸಿದ್ಧಾಂತ ಏನ್ ಕೊಟ್ಟಿದೆ, ಅದ್ರ ನಿಯಮಗಳ ಮುಖಾಂತರ ಏನೆಲ್ಲ ಆಪ್ಷನ್ಸ್ ಗಳನ್ನ ನಮಗೆ ಕೊಟ್ಟಿದೆ, ನಿಯಮಗಳನ್ನ, ಅದನ್ನ ನಾವು ಸುಲಭಕ್ಕೆ ಅಪ್ಲೈ ಮಾಡ್ಕೋಬಹುದು. ಸುಲಭಕ್ಕೆ ಅಪ್ಲೈ ಮಾಡಿಕೊಂಡು ವ್ಯಕ್ತಿಗಳನ್ನ ವಿಂಗಡಣೆ ಮಾಡಲಿಕ್ಕೆ, ಐಡೆಂಟಿಫೈ ಮಾಡಲಿಕ್ಕೆ, ಗುರುತಿಸೋದಿಕ್ಕೆ, ಓಕೆ, ಸೊ ಅವರನ್ನ ಒಂದು ಕ್ಯಾಟಗರಿನಲ್ಲಿ ನಾವು ಅಸೆಸ್ ಮಾಡಲಿಕ್ಕೆ, ಅಥವಾ ಅವರು ಇಂಥ ಮನೋಭಾವಗಳನ್ನ ಹೊಂದಿದ್ದಾರೆ, ಅವರು ಇಂತಹ ಆಟಿಟ್ಯೂಡ್ಗಳನ್ನ ಹೊಂದಿದ್ದಾರೆ, ಓಕೆ, ಇದು ಪಾಸಿಟಿವ್ ಆಟಿಟ್ಯೂಡು, ಅಥವಾ ಈ ರೀತಿಯಾದಂಥ ವರ್ತನೆಗಳನ್ನ ತೋರಿಸಿದ್ರೆ ಅದು ನೆಗೆಟಿವ್ ಆಟಿಟ್ಯೂಡು ಅನ್ನೋದನ್ನ ನಾವು ಸುಲಭಕ್ಕೆ. ಹೀಗೆ ಈ ಅದೇ ಇನ್ನೊಂದು ಸಿದ್ಧಾಂತ ಇದೆ ಗೆಸ್ಟಾಲ್ಟ್ ಸಿದ್ಧಾಂತದಲ್ಲಿ, ಆಕೃತಿ ಮತ್ತು ಹಿನ್ನೆಲೆ. ಸೊ ಇಲ್ಲಿ ಒಂದು ಥರ್ಡ್ ಡೈಮೆನ್ಷನ್ ಅಲ್ಲಿ ನಾವು ಅಸೆಸ್ ಮಾಡಬೇಕು ಅಂತ ಅನ್ನೋದೇ ಆದ್ರೆ, ಓಕೆ, ಕೆಲವೊಮ್ಮೆ ಒಂದು ಚಿತ್ರ ಇದ್ರಿ, ಹೂಗುಂಡ ಮತ್ತು ಎರಡು ಮುಖ ಇರುವಂತ ಒಂದು ಸಾಮಾನ್ಯವಾಗಿ ಗೆಸ್ಟಾಲ್ಟ್ ಸೈಕಾಲಜಿಸ್ಟ್ನವರು ಅದೊಂದು ಚಿತ್ರವನ್ನು ಇಟ್ಟಿರ್ತಾರೆ. ಕೆಲವೊಮ್ಮೆ ಏನ್ ಕಾಣುತ್ತೆ, ಏನೋ ಆಕೃತಿ ಇರುತ್ತೆ, ಆಕೃತಿ ಹಿಂಭಾಗವನ್ನ ನೋಡ್ತೀವಿ, ಹಿನ್ನೆಲೆಯನ್ನ ಮಾತ್ರ ನೋಡ್ತೀವಿ. ಹಿನ್ನೆಲೆಯ ಆಧಾರವಾಗಿ ನೋಡ್ಕೊಂಡ್ರೆ ಅದು ಹೂಗುಂಡದ ತರ ಕಾಣುತ್ತೆ. ಅಥವಾ ನಾವು ಆಕಾರವನ್ನ ಅಥವಾ ಆಕೃತಿಯನ್ನ ನಾವು ನೋಡೋದೇ ಆದ್ರೆ ಅವು ಎರಡು ಮುಖಗಳ ರೀತಿಯಾಗಿ ಕಾಣುತ್ತೆ. ಇರ್ತಕ್ಕಂಥದ್ದು ಒಂದೇ ಚಿತ್ರ, ಆದ್ರೆ ನಾವು ಎರಡು ಮುಖಗಳ ರೀತಿಯಾಗಿಯೂ ಒಂದು ಚಿತ್ರವನ್ನ ಗಮನಿಸ್ಕೋಬಹುದು, ಗುರುತಿಸ್ಕೋಬಹುದು, ಅಥವಾ ಊದಾನಿಯಾಗಿಯೂ ಸಹ ಆ ಒಂದು ಚಿತ್ರವನ್ನು ನಾವು ಗುರುತಿಸ್ಕೋಬಹುದು. ನಮ್ಮ ಹಿನ್ನೆಲೆ, ನಾವು ನೋಡುವಂತಹ ದೃಷ್ಟಿ, ಅಥವಾ ನಮಗಲ್ಲಿ ಇರ್ತಕ್ಕಂಥ ಒಂದು ಮೆಟೀರಿಯಲ್ಸ್, ಯಾವ ರೀತಿಯಾದ ಚಿತ್ರಣ ಬರ್ಬೋದು, ಅಥವಾ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅದರ ಆಕಾರದಲ್ಲಿ ಇರ್ತಕ್ಕಂಥ ಚಿತ್ರ ನಮಗೆ ಗೋಚರ ಆಗ್ತಾ ಹೋಗುತ್ತೆ. ಅಥವಾ ನಾವು ಅದಕ್ಕೆ ನಮ್ಮದೇ ಆದಂತಹ ಒಂದು ಹಿನ್ನೆಲೆಯಲ್ಲಿ ಅರ್ಥವನ್ನ ಅಥವಾ ಅರ್ಥ ವಿವರಣೆಗಳನ್ನ ಕೊಡ್ತಾ ಹೋಗ್ತೀವಿ. ಇದು ಗೆಸ್ಟಾಲ್ಟ್ ಸಿದ್ಧಾಂತದ ನಿಯಮಗಳು. ಓಕೆ, ಸೊ ಇದೇ ರೀತಿಯಾಗಿ ಬೇರೆ ಬೇರೆ ನಿಯಮಗಳು ಇದೆ. ಒಟ್ಟು 5 ರಿಂದ 6 ನಿಯಮಗಳಿದೆ ಗೆಸ್ಟಾಲ್ಟ್ ಸಿದ್ಧಾಂತದಲ್ಲಿ. ಸಿಮಿಲಾರಿಟೀಸು, ಒಂದೇ ರೀತಿಯಾಗಿ ಇರ್ತಕ್ಕಂಥ ಹೈಟ್ ನ ಆಧಾರದ ಮೇಲೆ, ಅಥವಾ ಅದರ ನೇಚರ್ಸ್ ನ ಆಧಾರದ ಮೇಲೆ. ಓಕೆ, ಸೊ ಈಗ ಅನೇಕ ಹಣ್ಣುಗಳು ಹೊಂದಿರ್ತಕ್ಕಂಥ ಒಂದು ಬುಟ್ಟಿ ಇರುತ್ತೆ, ಅದನ್ನ ಸಿಗ್ರಿಗೇಟ್ ಮಾಡೋದು ಅಂತಂದ್ರೆ ಸೊ ಅವುಗಳ ನೇಚರ್ಗಳ ಆಧಾರದ ಮೇಲೆ ಅವನ್ನ ನಾವು ಸಿಗ್ರಿಗೇಟ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಓಕೆ, ಸೊ ಎಲ್ಲರೂ ಈಗ ಸೇಬು, ಕಿತ್ತಲೆ, ಓಕೆ, ಮೋಸಂಬಿ, ಸೊ ಎಲ್ಲ ಒಂದೇ ಆಲ್ಮೋಸ್ಟ್ ಸಿಮಿಲಾರಿಟೀಸ್ ಇದ್ರು, ಗಾತ್ರ ಇರ್ಬೋದು ಮತ್ತೆ ಆಕಾರ ಒಂದೇ ರೀತಿಯಾಗಿದ್ರು, ಅವುಗಳ ಗುಣಗಳ ಆಧಾರದ ಮೇಲೆ ಏನ್ ಮಾಡ್ತಾ ಹೋಗ್ತೀವಿ, ಬೇರೆ ಬೇರೆ ಗುಂಪುಗಳಾಗಿ ನಾವು ವಿಂಗಡಿಸ್ತಾ ಹೋಗ್ತೀವಿ. ಅಂದ್ರೆ ಸೇಬುಗಳನ್ನ ಒಂದು ಗುಂಪು ಮಾಡೋದು, ಮೋಸಂಬಿಯನ್ನ ಮತ್ತೊಂದು ಗುಂಪು, ಕಿತ್ತಲೆಯನ್ನ ಮತ್ತೊಂದು ಗುಂಪು. ಸೊ ಈ ರೀತಿಯಾಗಿ ಅವುಗಳ
ಹಣ್ಣುಗಳ ಸ್ವಭಾವಗಳ ಆಧಾರದ ಮೇಲೆ, ಹಣ್ಣುಗಳ ಒಂದು ಆ ಒಂದು ಅದರ ನೇಚರ್ ಸ್ವಭಾವದ ಆಧಾರದ ಮೇಲೆ ಒಂದು ನಿಯಮಗಳನ್ನ ಅಥವಾ ಸಿಗ್ರಿಗೇಟ್ ಮಾಡುವಂಥದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಸೊ ಹೀಗೆ ಗೆಸ್ಟಾಲ್ಟ್ ಸಿದ್ಧಾಂತ ಅಥವಾ ಗೆಸ್ಟಾಲ್ಟ್ ಸೈಕಾಲಜಿಸ್ಟ್ ಸೊ ಅನೇಕ ನಿಯಮಗಳನ್ನ ರೂಪಿಸಿದರೆ ಇದು ಅಪ್ಲಿಕೇಬಲ್ ಆಗುವಂಥದ್ದೇ ಈ ಸಮಾಜದ ಜನರು ಅವರು ಹೇಗೆ ಸಮಾಜದ ಜನರೊಂದಿಗೆ ಹೇಗೆ ಅದನ್ನ ನಾವು ನಿರ್ಧಾರ ಮಾಡ್ತೀವಿ, ಅದಕ್ಕೆ ಹೇಗೆ ಇಂಟರ್ಪ್ರಿಟ್ ಮಾಡ್ತಾ ಹೋಗ್ತೀವಿ, ಆ ಇಂಟರ್ಪ್ರಿಟ್ ಮಾಡ್ಲಿಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಅನುಭವಗಳೇನು, ಹಿನ್ನೆಲೆ ಏನು, ಮತ್ತೆ ಈ ಯಾವ ಸಂದರ್ಭದಲ್ಲಿ ಅಂತ ವಸ್ತು ವಿಷಯಗಳು ಪ್ರಸ್ತುತ ಆಗ್ತಾ ಇದೆ, ಪ್ರಚಾರವಾಗ್ತಾ ಇದೆ. ಸೊ ಈ ಎಲ್ಲ ಅಂಶಗಳು ಈ ಒಂದು ನಿಯಮದ ಅಂಡರ್ನಲ್ಲಿ ಬರ್ತಾ ಹೋಗುತ್ತೆ. ಸೊ ಇಷ್ಟು ಇವತ್ತಿನ ವಸ್ತು ವಿಷಯ. ಅಂದ್ರೆ ಭಾರತದಲ್ಲಿ ಸಾಮಾಜಿಕ ಮನೋವಿಜ್ಞಾನ ಸೊ ಹೇಗೆ ಈ ಒಂದು ಸಾಮಾಜಿಕ ಮನೋವಿಜ್ಞಾನ ಡೆವಲಪ್ ಆಯಿತು, ಸೊ ಯಾವೆಲ್ಲ ಆಕ್ಟಿವಿಟೀಸ್ಗಳು ನಡೀತಾ ಹೋದು, ಅದಕ್ಕೆ ಕಾರಣ ಆಗಿರುವಂಥವ್ರು ಯಾರ್ಯಾರು, ಸೊ ಹೇಗೆ ಈ ಇಂಡಸ್ಟ್ರಿಯಲ್ ಸೈಕಾಲಜಿ, ಅದೇ ರೀತಿ ಕ್ಲಿನಿಕಲ್ ಸೈಕಾಲಜಿ, ಚೈಲ್ಡ್ ಸೈಕಾಲಜಿಗಳು ಹೆಂಗೆ ಫಾರ್ಮ್ ಆದೋ, ಸೊ ಹೇಗೆ ಎಮರ್ಜ್ ಆದೋ, ಅದೇ ರೀತಿಯಲ್ಲಿ ಈ ಸಾಮಾಜಿಕ ಮನೋವಿಜ್ಞಾನದ ಒಂದು ಅಂದ್ರೆ ವಿಶೇಷ ಒಂದು ಬ್ರಾಂಚ್, ಒಂದು ಶಾಖೆ ನಮ್ಮ ಭಾರತದಲ್ಲೂ ಸಹ ಕಂಡು ಬರುತ್ತೆ. ಸೊ ಅದಕ್ಕೆ ಅನೇಕ ಸೈಕಾಲಜಿಸ್ಟ್ಗಳು, ಡಿಪಾರ್ಟ್ಮೆಂಟ್ಗಳು, ಇನ್ಸ್ಟಿಟ್ಯೂಷನ್ಸ್ಗಳು ಅಥವಾ ಅವರು ಮಾಡಿರ್ತಕ್ಕಂಥ ಅನೇಕ ಪೇಪರ್ಸ್ಗಳನ್ನ ಪಬ್ಲಿಷ್ ಮಾಡಲಿಕ್ಕೆ ಕಾರಣ ಆಗಿದೆ. ಅದು ಯಾವ್ದಾದ್ರು ಬ್ರಿಟಿಷ್ ಜರ್ನಲ್ಸ್ಗಳಲ್ಲೂ ಸಹ ಆ ಒಂದು ಪೇಪರ್ಸ್ಗಳು ಅಥವಾ ಆಕ್ಟಿವಿಟೀಸ್ಗಳು ಪ್ರಕಟ ಆಗಿರೋದನ್ನ ನಾವು ನೋಡ್ತೀವಿ. ಓಕೆ, ಸೊ ಅಲ್ಲಿ ಸಿನ್ಹಾರ್ ಅವ್ರು ಬರ್ತಾರೆ, ಪಾಂಡೆ, ಸಿನ್ಹಾರ್ ಅವರು, ಮತ್ತೆ ಸುಧೀರ್ ಕಾಕರ್, ನಾಂಡಿ, ಸೊ ಇವರೆಲ್ಲರೂ ಸಹ ಈ ಒಂದು ಸಾಮಾಜಿಕ ಮನೋವಿಜ್ಞಾನ ಬೆಳವಣಿಗೆ ಆಗ್ಲಿಕ್ಕೆ ತನ್ನದೇ ಆದಂತಹ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಹೇಗೆ ಥಿಯರಿಗಳು, ಕಲಿಕಾ ಸಿದ್ಧಾಂತ ಮತ್ತು ಸಂಜ್ಞಾತ್ಮಕ ಸಿದ್ಧಾಂತಗಳು ಹೇಗೆ ಈ ಸಮಾಜ ಮನೋವಿಜ್ಞಾನದೊಂದಿಗೆ ಸಹ ಸಂಬಂಧಗಳನ್ನ ಹೊಂದಿದೆ ಅನ್ನೋದು ಸೊ ನಾವು ಇವತ್ತು ನೋಡಿದ್ವಿ. ಸೊ ಇಲ್ಲಿವರೆಗೂ ಇಲ್ಲಿಗೆ ನಮ್ಮ ಫುಲ್ ಕಂಟೆಂಟ್ ಮುಗೀತು, ಸಮಯನೂ ಮುಗೀತು. ನಮಸ್ಕಾರ, ಧನ್ಯವಾದಗಳು.